ನಮ್ಮೆಲ್ಲರ ಬದುಕಿನಲ್ಲಿ ಮತ್ತೊಂದು ದಿನವನ್ನು ದಯಪಾಲಿಸಿ ಕರ್ತನೆ, ಈ ದಿನವನ್ನು ನಿಮ್ಮ ವಾಕ್ಯದಿಂದ ಪ್ರಾರಂಭಿಸಲು ಕೊಟ್ಟ ಈ ಮಹಾ ಅವಕಾಶಕ್ಕಾಗಿ, ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು. ಎಲ್ಲೆಲ್ಲೋ ಇರುವಂತ ನಮ್ಮನ್ನು ಈ ರೀತಿಯಾಗಿ ನಿಮ್ಮ ವಾಕ್ಯದ ಮೂಲಕವಾಗಿ ಒಂದುಗೂಡಿಸಿದ್ದೀರ ಕರ್ತನೆ. ನಮ್ಮನ್ನು ಬಲಪಡಿಸಿ ಈ ಸಮಯ ನಿಮ್ಮ ಸನ್ನಿಧಾನದಲ್ಲಿ ಕೂಡಿ ಬಂದಂತ ಈ ಕಾಲ ವ್ಯರ್ಥವಾಗದೆ ನಿಮ್ಮ ಮಾತುಗಳಿಂದ ನಮ್ಮನ್ನು ಬಲಪಡಿಸಿ ಕರ್ತನೆ. ಮನುಷ್ಯರ ಜ್ಞಾನದಿಂದಲ್ಲದೆ ನಿಮ್ಮ ಜ್ಞಾನವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಎಲ್ಲರ ಹೃದಯವನ್ನು ತಿಳಿದಂತ ದೇವರೇ, ಯಾರಿಗೆ ಎಂತಹ ಮಾತುಗಳು ಬೇಕಾಗಿದೆಯೋ ನೀವೇ ತಿಳಿದಿದ್ದೀರಿ. ನೀವು ತಾನೇ ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಹೇಳುವಂತ ನನಗೂ ಕೇಳುವಂತ ನಿಮ್ಮ ಮಕ್ಕಳಿಗೂ ಬೇಕಾಗಿರುವಂತ ಆತ್ಮೀಯ ಜ್ಞಾನವನ್ನು, ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ದೇವರ ಮಹಾಪ್ರೀತಿ ಕೃಪೆ ನಮ್ಮೆಲ್ಲರ ಮೇಲೆ ಇದ್ದು, ದೇವರು ತನ್ನ ಅಪಾರವಾದಂತ ಸಂಕಲ್ಪವನ್ನು ನಮ್ಮ ಮೂಲಕವಾಗಿ ನೆರವೇರಿಸಿಕೊಳ್ಳಬೇಕೆಂಬುದಾಗಿ ಈ ಅತ್ಯುತ್ತಮವಾದಂತ ಮನುಷ್ಯನೆಂಬಂತ ಹೆಸರು ಅಥವಾ ಬಿರುದನ್ನು ಕೊಟ್ಟು ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಸೇರಿಸಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಮೇಲೆ ದೇವರ ಮಹಾ ಸಂಕಲ್ಪವಿದೆ ಎಂಬಂತ ಮಾತು ಸತ್ಯವಾದ ಮಾತು. ಈ ದೇವರ ಸಂಕಲ್ಪ ನಮ್ಮ ಮೇಲಿದೆ. ಆ ದೇವರ ಸಂಕಲ್ಪಕ್ಕೆ ತಕ್ಕಂತೆ ನಾನು ಹೇಗೆ ಬದುಕಬೇಕು ಅಂತಂದ್ರೆ, ಅದು ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂತಂದ್ರೆ, ದೇವರು ನಮ್ಮೆಲ್ಲರ ಕೈಗಳಲ್ಲಿಟ್ಟಿರುವಂತಹ ಸತ್ಯವೇದದ ಮೂಲಕವಾಗಿ. ಹಾಗಾಗಿ ಆ ಸತ್ಯವೇದದಲ್ಲಿ ದೇವರು ಅನೇಕ ಸಂಗತಿಗಳನ್ನು ನಮ್ಮ ಆತ್ಮೀಯ ಬೆಳವಣಿಗೆಗಾಗಿ ಬರೆಸಿದ್ದಾರೆ. ಈ ದಿನ ಕೆಲವು ವಿಷಯಗಳು ಅಥವಾ ಯೇಸು ಕ್ರಿಸ್ತರವರ ಜೀವನದಲ್ಲಿ ನಡೆದಂತ ಒಂದು ಸಂದರ್ಭ ಸಂಘಟನೆಯನ್ನು ನಾವು ನೋಡಿಕೊಂಡು ಈ ದಿನದ ಈ ವಾಕ್ಯದ ಭಾಗವನ್ನು ನಾವು ಮುಂದುವರಿಸೋಣ. ಯೋಹಾನನ ಬರೆದ ಸುವಾರ್ತೆ, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದೋಣ. 4ನೇ ಅಧ್ಯಾಯ 4ನೇ ವಚನ. ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಾಕ್ಮಾ, ಥ್ಯಾಂಕ್ ಯು ಸಿಸ್ಟರ್. ಯೇಸು ಕ್ರಿಸ್ತರವರು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಆಕ್ಚುಲಿ ಇದರನ್ನು ಕುರಿತಾದಂತ ಇಂಟ್ರೊಡಕ್ಷನ್ ಕೊಡಬೇಕಾಗಿದೆ, ಬಟ್ ಸಮಾರ್ಯ ಸೀಮೆ ಯಾಕೆ ಯೇಸು ಕ್ರಿಸ್ತರವರ ಸಮಾರ್ಯ ಸೀಮೆಗೆ ಹೋಗಬೇಕಾಯಿತು, ಆದ್ರೆ ಸಮಯವಿಲ್ಲ, ಜಾಸ್ತಿ ಆಗತ್ತೆ. ಓಕೆ, ಸಮಾರ್ಯ ಸೀಮೆಗೆ ಹೋಗಬೇಕಾಯಿತು. ಯಾಕೆ ಹೋಗಬೇಕಾಗಿತ್ತು ಅಂತಂದ್ರೆ, ಯಾಕೆ ಹೋಗಬೇಕಾಗಿತ್ತು? ಬೇರೆ ದಾರಿ ಇಲ್ವಾ? ಬೇರೆ ದಾರಿಯಲ್ಲಿ ಹೋಗ್ಬಾರ್ದಿತ್ತ ಅಂತಂದ್ರೆ, ಯೂದಾಯ ದೇಶ ಅಥವಾ ಯೂದಯ ಪ್ರಾಂತ ಕೆಳಗಿರುತ್ತೆ. ನೀವೊಂದ್ಸಲ ನಿಮ್ಮ ಸತ್ಯವೇದದಲ್ಲಿರುವಂತ ಮ್ಯಾಪ್ಸ್ ತೆಗೆದು ನೋಡಿದ್ರೆ, ಯೂದ ಎಂಬಂತ ಪ್ರಾಂತ ಕೆಳಗಿರುತ್ತೆ, ಗಲಿಲಾಯ ಎನ್ನುವಂಥದ್ದು ಮೇಲಿರುತ್ತೆ. ಈ ಯಹೂದ್ಯರು ಯೂದಯದಿಂದ ಗಲಿಲಾಯಕ್ಕೆ ಹೋಗಬೇಕು ಅಂತಂದ್ರೆ ಮಧ್ಯದಲ್ಲಿ ಯೋರ್ದಾನ್ ನದಿ ಇರುತ್ತೆ. ಯೋರ್ದಾನ್ ನದಿ, ಈ ಯೋರ್ದಾನ್ ನದಿಯನ್ನ ಅವರು ಪಾರು ಮಾಡಿ ಕ್ರಾಸ್ ಮಾಡಿಕೊಂಡು ಒಮ್ಮೆ ಹೋಗಿ ಸ್ಟ್ರೈಟ್ ಗಲಿಲಾಯಕ್ಕೆ ಹೋಗೋದಿಲ್ಲ. ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಮಧ್ಯದಲ್ಲಿ ಒಂದು ದೊಡ್ಡ ರೌಂಡ್ ಹಾಕ್ತಾರೆ. ಈ ತರ ಯು ಶೇಪ್ ಅಲ್ಲಿ ರೌಂಡ್ ಹಾಕಿ ಮತ್ತೆ ಮೇಲೋಗಿ ಅಲ್ಲಿ ಮತ್ತೆ ಯೋರ್ದಾನ್ ನದಿಯನ್ನ ಮತ್ತೆ ಕ್ರಾಸ್ ಮಾಡ್ತಾರೆ. ಇಲ್ಲಿ ಕೆಳಗಡೆ ಯೂದಾಯದಲ್ಲಿ ಮಾಡಿದ್ದಾರೆ, ರೌಂಡ್ ಆಫ್ ಆದ್ಮೇಲೆ ಮತ್ತೆ ಮೇಲೇನು ಕೂಡ ಆ ಗಲಿಲಾಯ ಆ ಸಮುದ್ರ ಏನಿದೆಯಾ, ಯೋರ್ದಾನ್ ನದಿ ಏನಿದೆಯಲ್ಲ ಅದನ್ನ ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡಿ ಅವ್ರು ಗಲಿಲಾಯಕ್ಕೆ ಸೇರ್ತಾರೆ. ಯಾಕೆ? ಸ್ಟ್ರೈಟ್ ಆಗಿ ಹೋದ್ರೆ ಹೋಗ್ಬೋದಲ್ವಾ? ಒಂದೇ ಸೀದಾ ನೆಟ್ಟಗಿರುವಂತ ದಾರಿ ಹಿಡ್ಕೊಂಡು ಹೋದ್ರೆ ಹೋಗ್ಬೋದಲ್ವಾ? ತಿರುಗಾಡ್ಕೊಂಡು ಯಾಕೆ ಹೋಗ್ಬೇಕು ಅಂತಂದ್ರೆ, ಮಧ್ಯದಲ್ಲಿ ಒಂದು ಊರಿದೆ. ಆ ಊರಿಗೆ ಹೋಗಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಆ ಊರಿನಲ್ಲಿರುವಂತವರು ಹೇಳಬೇಕು ಅಂತಂದ್ರೆ ಕೆಲ ಜಾತಿಯವರು, ಕಡಿಮೆ ಜಾತಿಯವರು. ಅವರನ್ನ ಮುಟ್ಟಲಿಕ್ಕಾಗಲಿ, ಅವರನ್ನ ನೋಡ್ಲಿಕ್ಕಾಗಲಿ
ಅವರ ಊರಿಗೆ ಹೋಗ್ಲಿಕ್ಕಾಗಲಿ ಯಹೂದ್ಯರಿಗೆ ಇಷ್ಟವಿಲ್ಲ. ಆ ಊರಿನ ಹೆಸರೇ ಸಮಾರ್ಯ. ಯೇಸು ಕ್ರಿಸ್ತನು ಹೋಗುತ್ತಿರುವಂತ ಊರು, ಇಸ್ರಾಯೇಲ್ಯರು ಯಹೂದ್ಯರು ಹೋಗದಂತ ಊರು, ಪಟ್ಟಣ ಸಮಾರ್ಯ ಪಟ್ಟಣ, ಸಮಾರ್ಯ ಊರು. ಓಕೆ, ಈ ಸಮಾರ್ಯಕ್ಕೆ ಯೇಸು ಕ್ರಿಸ್ತರು ಯಾಕೆ ಹೋಗ್ತಿದ್ದಾರೆ ಅಂತಂದ್ರೆ, ಯಹೂದ್ಯರ ಪದ್ಧತಿಯ ಪ್ರಕಾರವಾಗಿ ಅದನ್ನ ಪಾಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ, ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು, ಅದರಲ್ಲಿ ಹೋಗ್ಬಾರ್ದು, ಸಮಾರ್ಯ ಪಟ್ಟಣಕ್ಕೆ ಸೇರಬಾರದು. ಕಷ್ಟ, ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೂ ಅವ್ರು ಹೋಗಲ್ಲ. ಯೇಸು ಕ್ರಿಸ್ತರವ್ರು ಹೋಗಬೇಕಾಗಿತ್ತು ಎನ್ನುವಂತ ಮಾತನ್ನು ಬರೆಸಿದ್ದಾರೆ. ಅಂತಂದ್ರೆ, ಶಿಷ್ಯರಿಗೆ ಹೇಳಿದ್ರು ಯೇಸು ಸ್ವಾಮಿ, ನೋಡಿ, ನಾವು ಸುತ್ತಾಡ್ಕೊಂಡು ಹೋಗೋದು ಬೇಡ, ಸ್ಟ್ರೈಟ್ ಹೋಗೋಣ. ಸ್ವಾಮಿ, ಸ್ಟ್ರೈಟ್ ಹೋದ್ರೆ ಮತ್ತೆ ಸಮಾರ್ಯ ಅಲ್ಲಿಗೆ ಹೋಗ್ಬೇಕಾಗತ್ತಲ್ಲ, ನಾವು ಮಾತನಾಡಿಸಬಾರ್ದು, ನೋಡಬಾರ್ದು. ಎಸ್, ಬಟ್ ಸ್ಟಿಲ್ ನಾವು ಹೋಗೋಣ. ಯಾಕಂತಂದ್ರೆ ಸಮಾರ್ಯಕ್ಕೆ ಹೋದರೆ ಒಂದು ದೊಡ್ಡ ಸಂಘಟನೆ ನಡೆಯಬೇಕಾಗಿದೆ. ಸಮಾರ್ಯಕ್ಕೆ ಹೋಗಬೇಕಾಯಿತು. ಈಗ 4ನೇ ವಚನದಿಂದ ಮತ್ತೆ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಕರ್ ಎಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಏಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದ್ದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು, ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಏಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಸಾಕು ಸಿಸ್ಟರ್. ಯೇಸು ಕ್ರಿಸ್ತರವರು ಸಮಾರ್ಯ ಪಟ್ಟಣಕ್ಕೆ ಎಂಟರ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ರೂಲ್ ಬ್ರೇಕ್ ಮಾಡಿದ್ದಾರೆ. ಅವ್ರಿಗಿದ್ದಂತ ಒಂದು ಪದ್ಧತಿಯನ್ನ ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿಕೊಂಡು ಸಮಾರ್ಯದಲ್ಲಿರುವಂತ ಸುಕಾರ್ ಎಂಬಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಯಾಕೋಬನು ತೆಗೆಸಿರುವಂತ ಬಾವಿಯ ಬಳಿಯಲ್ಲಿ ಕುಳಿತಿದ್ದಾನೆ. ಅದಕ್ಕಂತಂದ್ರೆ ದಣಿದು, ಸುಸ್ತಾಗಿ, ನಮ್ಮ ಭಾಷೆ ಹೇಳ್ಬೇಕಂದ್ರೆ ಸುಸ್ತಾಗಿ ಕೂತಿದಾರಂತೆ ಆ ಬಾವಿಯ ಬಳಿಯಲ್ಲಿ. ಶಿಷ್ಯರಿಗೆ ಹೇಳಿದಾರಂತೆ, ಶಿಷ್ಯರೇ, ನೀವು ಹೋಗಿ ತಿನ್ನುವುದಕ್ಕೆ ಊಟ ಏನಾದ್ರು ತೆಗೆದುಕೊಂಡು ಬನ್ನಿ. ಈ ಗ್ಯಾಪ್ ಅಲ್ಲಿ ಏನಾಯ್ತು ಅಂತಂದ್ರೆ, ಒಂದು ಸ್ತ್ರೀ ಬಂದಳಂತೆ, ಒಂದು ಹೆಂಗಸು ಬಂದಳಂತೆ. ಆ ಹೆಂಗಸು ನೀರು ಸೇತ್ತಿದ್ದಾಳೆ. ಯೂಶುವಲಿ ಯಾವ್ದಾದ್ರು ಒಂದು ಊರಲ್ಲಿ ಬಾವಿಯ ಬಳಿಯಲ್ಲಿ ಹೋಗಬೇಕು, ಬಾವಿಯ ಬಳಿಯಲ್ಲಿ ನೀರು ತರಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಸ್ತ್ರೀಯರೆಲ್ಲರೂ ಸೇರಿ ಹೋಗ್ತಾರೆ, ಒಬ್ಬೊಬ್ಬರೇ ಹೋಗೋದಿಲ್ಲ. ಸ್ತ್ರೀಯರೆಲ್ಲರೂ ಗುಂಪಾಗಿ ಹೋಗ್ತಾರೆ. ಈ ಅಮ್ಮ ಮಾತ್ರ ಒಬ್ಬಳೇ ಬರ್ತಿದ್ದಾಳೆ. ಈಕೆ ಸುತ್ತಲೂ ಯಾರು ಇಲ್ಲ, ಗುಂಪಿನ ಜೊತೆಗೆ ಬರ್ತಿಲ್ಲ. ಈಕೆ ಏಕಾಂತವಾಗಿ ಬರ್ತಿದ್ದಾಳೆ, ಸೀಕ್ರೆಟ್ ಆಗಿ ಬರ್ತಿದ್ದಾಳೆ, ಒಬ್ಬಳೇ ಬರ್ತಿದ್ದಾಳೆ. ಓಕೆ, ಬಂದಿದ್ದಾಳಂತೆ. ತನ್ನ ಕೆಲಸ ಏನಿದೆ ತಾನು ಮಾಡ್ಕೊಳ್ತಿದ್ದಾಳೆ. ಆಕ್ಚುಲಿ ಬಾವಿಯ ಕೊನೆಯಲ್ಲಿ, ಬಾವಿಯ ತುದಿಯಲ್ಲಿ ಯೇಸುಸ್ವಾಮಿ ಕೂತಿದ್ದಾರೆ. ಈ ಅಮ್ಮ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿರಬೇಕಾದರೆ ಯೇಸು ಕ್ರಿಸ್ತರವರೇ ಆಕೆಯನ್ನು ಮಾತನಾಡಿಸ್ತಿದ್ದಾರೆ. ನೋಡಿ, ಯೇಸು ಕ್ರಿಸ್ತರವರೇ ಆಕೆಯನ್ನು ಮಾತನಾಡಿಸ್ತಿದ್ದಾರೆ. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದರು. ಯೇಸು ಕ್ರಿಸ್ತರವರೇ ಆಕೆಯನ್ನು ಮಾತನಾಡಿಸ್ತಿದ್ದಾರೆ. ಹೌದಾ? ಯೇಸು ಕ್ರಿಸ್ತರವರೇ ಯಾಕೆ ಮಾತನಾಡಿಸಬೇಕಾದಂತ ಅವಶ್ಯಕತೆ ಇದೆ ಅಂತಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಮಾತನಾಡದೇ ಇರುವುದಕ್ಕೂ ಕಾರಣಗಳಿರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತರವರು ಮಾತನಾಡುವುದಕ್ಕೂ ಕೂಡ ಕಾರಣಗಳಿರ್ತವೆ. ಒಂದು ದಿನ ಮಧ್ಯರಾತ್ರಿಯಲ್ಲಿ ನಿಕೋದೇಮನು ಬಂದು ತಾನು ಯೇಸು ಕ್ರಿಸ್ತನನ್ನು ಮಾತನಾಡಿಸಿರೋದ್ರಿಂದ ಯೇಸು ಸ್ವಾಮಿ ಮಾತಾಡೋದು. ನಿಕೋದೇಮನನ್ನು ಯೇಸು ಸ್ವಾಮಿ ಮಾತನಾಡಿಸಿಲ್ಲ, ಯೇಸು ಕ್ರಿಸ್ತರವರನ್ನು ನಿಕೋದೇಮನು ಮಾತನಾಡಿಸಿದನು. ಹಾಗಾಗಿ ಯೇಸು ಕ್ರಿಸ್ತರವರು ಮಾತನಾಡಿದರು. ಪುನರ್ಜನ್ಮವನ್ನು ಕುರಿತು ಅಥವಾ ದೀಕ್ಷಾ ಸ್ನಾನವನ್ನು ಕುರಿತು, ನೀರಿನಲ್ಲಿ ಮತ್ತೆ ಜನಿಸಬೇಕೆಂಬಂತ ಸಂದರ್ಭಗಳನ್ನು ಕುರಿತು ಮಾತನಾಡಿದರು. ಅದು ನಿಕೋದೇಮನ ಸಂದರ್ಭ. ಅದು ನಿಕೋದೇಮನು ಬಂದು ಮಾತನಾಡಿಸಿದನು, ಯೇಸು ಕ್ರಿಸ್ತರವರು ಮಾತನಾಡಿದರು. ಇಲ್ಲಿ ಆ ಸ್ತ್ರೀಯನ್ನು ಯೇಸು ಕ್ರಿಸ್ತರವರೇ ಮಾತನಾಡಿಸ್ತಿದ್ದಾರೆ. ಅಂತಂದ್ರೆ ಆಕೆ ಮಾತನಾಡಿಲ್ಲ, ಆಕೆ ಇಂಟರ್ಫಿಯರ್ ಆಗಿಲ್ಲ, ಆಕೆ ಮಾತನಾಡುವಂತ ಉದ್ದೇಶ ಆಕೆಗೆ ಎಷ್ಟು ಮಾತ್ರವೂ ಇಲ್ಲ. ಆದರೂ
ಯೇಸು ಕ್ರಿಸ್ತರವರು ತಾನಾಗಿ ತಾನೇ ಮಾತನಾಡ್ತಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲೂ ಕೂಡ ದೇವರು ಮಾತನಾಡುವಂತ ಸಂದರ್ಭಗಳಿರ್ತವೆ, ದೇವರು ಮಾತನಾಡದಂತ ಸಂದರ್ಭಗಳಿರ್ತವೆ. ದೇವರು ಮಾತನಾಡ್ತಿಲ್ಲ ಅಂತಂದ್ರೆ ಅರ್ಥ ನಾವು ಮಾತನಾಡಬೇಕು. ದೇವರು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ ಅಂತಂದ್ರೆ ನಾವು ಕೇಳಬೇಕು. ಭೂಮಿಯ ಮೇಲೆ ಅತಿ ಹೆಚ್ಚು ಕಷ್ಟಕರವಾದಂಥದ್ದು ಏನಾದ್ರೂ ಇದೆಯಾ ಅಂತಂದ್ರೆ ಕೇಳುವಂಥದ್ದು ಬಹಳ ಬಹಳ ಕಷ್ಟ. ಯಾಕಂತಂದ್ರೆ ಒಳ್ಳೆ ಮಾತುಗಳನ್ನು ಹೇಳುವುದು ಬಹಳ ಸುಲಭ, ಮಾತನಾಡುವಂಥದ್ದು ಬಹಳ ಸುಲಭ. ಯಾಕಂತಂದ್ರೆ ಎಲ್ಲರೂ ಒಳ್ಳೆಯವರು ಹೇಳ್ಬೇಕಾದ್ರೆ, ಒಳ್ಳೆಯದನ್ನ ತಿಳಿಸಬೇಕಾದ್ರೆ, ಒಳ್ಳೆಯದನ್ನ ಪ್ರಕಟಿಸಬೇಕಾದ್ರೆ ಎಂಥವರು ಕೂಡ ಒಳ್ಳೆಯವರೇ ಆಗ್ತೇವೆ. ಆದರೆ ಅದೇ ಒಳ್ಳೆಯದನ್ನ ನಾವು ಕೇಳಬೇಕು ಅಂತಂದ್ರೆ ನಮಗೆ ಕೇಳುವುದಕ್ಕೆ ತಾಳ್ಮೆ ಇರೋದಿಲ್ಲ. ಯಾಕಂತಂದ್ರೆ ಕೇಳುವುದಕ್ಕೆ ನಾವು ಸಿದ್ಧರಾಗೋದಿಲ್ಲ, ಕೇಳುವುದಕ್ಕೆ ನಮ್ಮ ಕಿವಿಗಳು ನಮಗೆ ಸಹಕರಿಸೋದಿಲ್ಲ. ಅದೇ ಸ್ಥಳದಲ್ಲಿ ಹೇಳಬೇಕು, ಒಬ್ಬರಿಗೆ ಒಳ್ಳೆಯದನ್ನ ತಿಳಿಸಬೇಕು ಅಂತಂದ್ರೆ ನಮ್ಮಷ್ಟು ಒಳ್ಳೆಯವರು ಇನ್ಯಾರು ಇರೋದಿಲ್ಲ. ಯಾಕೆಂತಂದ್ರೆ ಕ್ರೈಸ್ತರಾದಂತ ನಮಗೆ ಹೇಳುವಂತ ಅವಕಾಶಗಳು ಬಹಳ ಕಡಿಮೆ, ಕೇಳುವಂತ ಅವಕಾಶಗಳು ಬಹಳ ಜಾಸ್ತಿ. 99% ಕೇಳ್ತೇವೆ, ಎಲ್ಲ 1% ಅಥವಾ 10% ಹಾರ್ಡ್ಲಿ ನಾವು ಮಾತನಾಡ್ತೇವೆ. ಆದರೆ ಈ 90% ಕೇಳುವಂತದ್ದಿದೆ ನೋಡಿ, ಇದು ಬಹಳ ಕಷ್ಟ. ಆದರೆ ಯೇಸು ಕ್ರಿಸ್ತರವರು ಹೇಳುವಂತದ್ದು ಏನಂತಂದ್ರೆ, ನೀವು ಕೇವಲ ಕೇಳುವವರಾಗಿರಬಾರದು. ನೀವು ಕೇಳುತ್ತಿರುವಂತದ್ದು ಹಾಗೆ ಸತ್ಯವೇದದಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನ ನೀವು ನೋಡಬೇಕು, ಪರಿಶೀಲಿಸಬೇಕು. ಅಂತಂದ್ರೆ ನೀವು ಕೇವಲ ಕೇಳುವುದರಲ್ಲಿ ಮಾತ್ರ ಇರಬಾರದು, ನೀವು ಕೇಳುವುದು ಹಾಗಿದೆಯೋ ಇಲ್ಲವೋ. ಯಾಕಂತಂದ್ರೆ ಕ್ರೈಸ್ತರಾದಂತ ನಮಗೆ ಕೇಳುವುದು ಅಭ್ಯಾಸವಾಗಿದೆ, ಕೇಳಿದಂತ ಮಾತುಗಳನ್ನು ಸತ್ಯವೇದದಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ನೋಡುವುದು ಅಭ್ಯಾಸವಾಗಿಲ್ಲ. ಕೆಲವರಿಗಾದರೆ ಕೇಳುವುದೇ ಅಭ್ಯಾಸವಿಲ್ಲ. ಯಾಕಂತಂದ್ರೆ ವಾಕ್ಯದ ಭಾಗ ಪ್ರಾರಂಭವಾಗಿದ ತಕ್ಷಣ ನಿದ್ದೆ ಬರುತ್ತೆ. ಇವಾಗ 5 ಗಂಟೆಗೆ ಗೂಗಲ್ ಮೀಟ್ಗೆ ಸ್ಟಾರ್ಟ್ ಆಗ್ತೇವೆ, ಇವಾಗ ವಾಕ್ಯ ಕೇಳಬೇಕು, ಅವಾಗ ಏನೋ ಒಂಥರ ಆಗುತ್ತೆ, ಐ ಅಕ್ಸೆಪ್ಟ್. ಆದರೆ ಮಧ್ಯಾಹ್ನದಲ್ಲೂ ಕೂಡ ವಾಕ್ಯ ಕೇಳಬೇಕಾದ್ರೆ, ಬೆಳಿಗ್ಗೆ ಹೊತ್ತು ವಾಕ್ಯ ಕೇಳಬೇಕಾದ್ರೆ, ಯಾವಾಗ ವಾಕ್ಯ ಕೇಳಬೇಕಾದ್ರೂ ಕೂಡ ಕೆಲವೊಬ್ಬರನ್ನ ನೋಡಿ ಕೋಮಾಗ ಹೋಗ್ಬಿಟ್ಟಿರ್ತಾರೆ. ರೀಸೆಂಟ್ ಆಗಿ ಪಾಸ್ಟರ್ಸ್ ಫೆಲೋಶಿಪ್ ಅಂತ ಒಂದು ಪಾಸ್ಟರ್ಸ್ ಫೆಲೋಶಿಪ್ಗೆ ಇನ್ವೈಟ್ ಮಾಡಿದ್ರು, ಹೋಗಿ ಲಾಸ್ಟ್ ಅಲ್ಲಿ ಇದ್ದೆ. ವಾಕ್ಯೋಪದೇಶಕರು ವಾಕ್ಯವನ್ನ ಹೇಳ್ತಿದ್ದಾರೆ, ಈ ಲಾಸ್ಟ್ ಅಲ್ಲಿ ಒಬ್ರು ಪಾಸ್ಟ್ರು ಕೂತಿದ್ದಾರೆ. ಈ ಪಾಸ್ಟ್ರು ವಾಕ್ಯ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಹಾಡುಗಳಿದ್ವು, ಆರಾಧನೆ ಇದ್ವು, ಎಲ್ಲದರಲ್ಲೂ ಒಳ್ಳೆ ರೀತಿ ಪಾಲ್ಗೊಂಡ್ರು. ವಾಕ್ಯದ ಭಾಗ ಸ್ಟಾರ್ಟ್ ಆಗಿದ್ದು ತೂಗಾಡ್ತಿದ್ದಾರೆ, ತಲೆ ಬಗ್ಗಿಸ್ತಿದ್ದಾರೆ, ಕಣ್ಣು ಮುಚ್ಚುತ್ತಿದ್ದಾರೆ. ಆಮೇಲೆ ಅವ್ರಿಗೆ ಇರಕ್ಕಾಗಿಲ್ಲ, ವಾಕ್ಯದ ಭಾಗದ ಮಧ್ಯದಿಂದ ಎದ್ದೋಗ್ಬಿಟ್ರು. ಅವರು ಸೇವಕರು, ಅವರು ಬೋಧಕರು, ಅವರಿಗೆ ಸ್ಪೆಷಲ್ ಪ್ರಯಾರಿಟಿ, ಸ್ಪೆಷಲ್ ಚೇರ್ಸ್, ಸ್ಪೆಷಲ್ ಎಲ್ಲ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಅವ್ರಿಗಿರುತ್ತೆ. ಯಾಕಂತಂದ್ರೆ ಅವ್ರನ್ನ ಸೇವಕರೆಂಬುದಾಗಿ ಕರೀತಾರೆ, ಬೋಧಕರು, ವಾಟ್ ಎವರ್ ತುಂಬಾ ರೀತಿ ಕರೀತಾರೆ. ಆದರೆ ಅವರಿಗೆ ಒಂದು ವೇಳೆ ಬಂದು ಮಾತನಾಡಿ ಅಂತ ಹೇಳಿದಿದ್ರೆ ಹೆವಿ ಮಾತನಾಡ್ತಿದ್ರು. ಬಟ್ ಅವ್ರಿಗೆ ಅವಕಾಶವಿರಲಿಲ್ಲ. ಅವ್ರಿಗೆ ಕೇಳೋದಕ್ಕೆ ಅವರಿಂದ ಆಗಿಲ್ಲ. ಹೇಳಬೇಕು ಅಂತ ಹೇಳಿದಿದ್ರೆ ಅವ್ರ ತರ ಇನ್ಯಾರು ಹೇಳ್ತಿರ್ಲಿಲ್ಲ. ಕ್ರೈಸ್ತರೇ, ನಾವು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಕೇಳುವುದಕ್ಕೆ ಸಿದ್ಧರಾಗಿರಬೇಕು. ಯಾವ ಮಾತುಗಳಾದ್ರೆ ನಮ್ಮ ಹೃದಯಗಳನ್ನು ಮುಟ್ಟುವುದಕ್ಕೆ ಬರುತ್ತಿದ್ದಾವೋ, ಯಾವ ಮಾತುಗಳಾದ್ರೆ ದೇವರ ಮಾತುಗಳೆಂಬುದಾಗಿ ಹೆಸರುಗೊಂಡಿದ್ದಾವೋ, ಯಾವ ಮಾತುಗಳಾದ್ರೆ ಪರಿಶುದ್ಧವಾದಂತ ಗ್ರಂಥದಿಂದ ಹೊರಬಂದಂತ ಮಾತುಗಳೆಂಬುದಾಗಿದ್ದಾವೋ, ಆ ಮಾತುಗಳನ್ನ ನಾವು ಕೇಳುವುದಕ್ಕೆ ಸಿದ್ಧರಾಗಿರಬೇಕು. ಅದಕ್ಕೆ ಹಿರಿಯರು ಹೇಳ್ತಾರೆ, ಕಿವಿಗಳು ಆನೆಗಳಂತಿರಬೇಕಂತ. ಆನೆಗಳಷ್ಟು ದೊಡ್ಡದು, ಆನೆಗೆ ಕಿವಿ ಎಷ್ಟಿರುತ್ತೆ, ಬಹಳ ಅಗಲವಾಗಿರುತ್ತೆ. ಕೇಳುವುದಕ್ಕೆ ನಮ್ಮ ಕಿವಿಗಳು ಕೂಡ ಅಷ್ಟು ಅಗಲ ಮಾಡಿಕೊಂಡಿರಬೇಕು. ಯಾಕಂತಂದ್ರೆ ಕೇಳುವುದರಿಂದ ನಮಗೆ ಜ್ಞಾನವು ಹೆಚ್ಚಾಗುತ್ತೆ, ಮಾಹಿತಿ ಸಿಗುತ್ತೆ, ಇನ್ಫಾರ್ಮೇಶನ್ ಸಿಗುತ್ತೆ. ವೆನ್ ವಿ ಗೆಟ್ ಇನ್ಫಾರ್ಮೇಶನ್, ಅದು ನಮಗೆ ಬಲ. ಯಾವ ಮಾರ್ಗವನ್ನು ಆರಿಸಿಕೊಳ್ಳಬೇಕು ಅದು ನಮಗೆ ಗೊತ್ತಾಗುತ್ತೆ. ಈಗ ನಿಕೋದೇವರು ಬಂದು ಯೇಸುಸ್ವಾಮಿಯನ್ನ ಮಾತನಾಡಿಸ್ತಿದ್ದಾರೆ, ಅವಾಗ ಯೇಸುಸ್ವಾಮಿ ಮಾತನಾಡ್ತಿದ್ದಾರೆ. ಇಲ್ಲಿ ಯೇಸುಸ್ವಾಮಿಯನ್ನ ಆ ಸಮರೆಯ ಸ್ತ್ರೀ ಮಾತನಾಡಿಸ್ತಿಲ್ಲ, ಯೇಸುಸ್ವಾಮಿಯೇ ಮಾತನಾಡಿಸ್ತಿದ್ದಾರೆ. ಅಮ್ಮ, ನನಗೆ ಕುಡಿಯೋದಕ್ಕೆ ನೀರ್ ಬೇಕು, ಕೊಡ್ತೀಯಾ ಅಂತ ಕೇಳಿದಾಗ ಇಮ್ಮಿಡಿಯೇಟ್ ಆಗಿ ಆ ಸ್ತ್ರೀ ತಗೊಳ್ಳಿ ಸ್ವಾಮಿ ಕುಡೀರಿ ಅಂತ ಹೇಳ್ತಿಲ್ಲ. ಆಕೆಗೊಂದು ಡೌಟ್ ಬಂತು, ಆಕೆಗೊಂದು ಸಂದೇಹ ಬಂತು. ಏನಾ ಸಂದೇಹ, ಏನಾ ಡೌಟ್ ಅಂತಂದ್ರೆ 9ನೇ ವಚನ ಓದಿಮ್ಮ. ಯಹೂದ್ಯರಿಗೂ ಸಮಾರ್ಯರಿಗೂ
ಬೆಳಕಿಲ್ಲದವರಾಗಿ ಆ ಸಮಾರ್ಯದವಳು ಆತನಿಗೆ, ಯೆಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಸಾಕು ಅದಕ್ಕೆ ಸಾಕು. ಯೇಸುಕ್ರಿಸ್ತರವರ ಸಮಾರ್ಯ ಸ್ತ್ರೀಯೊಂದಿಗೆ ಅಮ್ಮ ಕುಡಿಯೋದಕ್ಕೆ ನೀರ್ ಬೇಕು ಅಂತ ಕೇಳಿದಾಗ ಆಕೆ ಆಫರ್ ಮಾಡೋದಕ್ಕಿಂತ ಬದಲಾಗಿ ಆಕೆ ಆ ಆಕೆಗೊಂದು ಸಂದೇಹ ಬಂತು. ನೀನು ಯಹೂದ್ಯನು, ನಾನು ಸಮಾರ್ಯದವಳು, ಅದರಲ್ಲೂ ಕೂಡ ಒಂದು ಹೆಣ್ಣು ನಾನು, ಹೌದಾ? ಯಹೂದ್ಯರು ನಮ್ಮ ಊರಿಗೆ ಬರುವಂತದ್ದೇ ದೊಡ್ಡ ತಪ್ಪು, ಅದರಲ್ಲೂ ನಮ್ಮ ಜೊತೆಗೆ ಮಾತನಾಡಿಸುವಂತದ್ದು ಇನ್ನೂ ತಪ್ಪು, ಅದರಲ್ಲೂ ಸ್ತ್ರೀಯರನ್ನು ಮಾತನಾಡಿಸುವಂತದ್ದು ಇನ್ನೂ ತಪ್ಪು. ಇದು ಒಳ್ಳೆಯ ಪದ್ಧತಿನ, ಒಂದು ಹೀನವಾದಂತ ಪದ್ಧತಿನ ಅಂತಂದ್ರೆ ಅದು ಕೆಟ್ಟದ್ದು, ಅದು ಒಳ್ಳೇದಲ್ಲ. ಇವತ್ತಿಗಿರುವಂತ ದೊಡ್ಡ, ಕೆಲವೊಮ್ಮೆ ನನಗನ್ಸುತ್ತೆ ಇವತ್ತಿಗಿರುವಂತ ಅತಿ ದೊಡ್ಡ ಮೂರ್ಖತನವೇನಂತಂದ್ರೆ, ಚಿಕ್ಕ ಕುಲ ದೊಡ್ಡ ಕುಲ, ದೊಡ್ಡವರು ಚಿಕ್ಕವರು ಎಂಬುದಾಗಿ ಕರೆಯಲ್ಪಡ್ತಾರೆ ನೋಡಿ, ಅಂತವ್ರನ್ನ ನೋಡಿದಾಗ ದೊಡ್ಡವರು ನಾವು ನಮ್ ದೊಡ್ಡ ಜಾತಿಯವರು, ದೊಡ್ಡ ಕುಲದವರು ಅಂತ ಅಂದ್ಕೊಳ್ತಾರೆ. ಅವ್ರಂಗ ಹಾಗ ಅಂದ್ಕೊಳ್ಳುವಂಥದ್ದು ತಪ್ಪಲ್ಲ. ಆದರೆ ಈ ಚಿಕ್ಕ ಜಾತಿಯವರು, ಚಿಕ್ಕ ಕುಲದವ್ರು ಇರ್ತಾರೆ ನೋಡಿ, ಇವರೇನ್ ಅಂದ್ಕೊಳ್ತಾರೆ ಗೊತ್ತಾ? ನಾವ್ ಹೀಗೆ ಇರಬೇಕು, ತಗ್ಗಿಸ್ಕೊಂಡಿರ್ಬೇಕು, ಅವ್ರ ಹತ್ರ ಮಾತನಾಡಬಾರ್ದು, ಅವ್ರ ಹತ್ರ ಹಿಂಗ್ ಮಾಡಬಾರ್ದು, ಹಂಗ್ ಮಾಡಬಾರ್ದು ಅಂತ ಅಂದುಕೊಳ್ಳುವಂತ ಚಿಕ್ಕ ಜಾತಿಯವರು ಹಾಗ ಅಂದುಕೊಳ್ಳುವಂಥದ್ದು ತಪ್ಪು. ದೊಡ್ಡ ಜಾತಿಯವನು ನಾನು ದೊಡ್ಡವನಂತ ಅಂದ್ಕೊಳ್ಳುವಂಥದ್ದು ತಪ್ಪಲ್ಲ. ಚಿಕ್ಕ ಜಾತಿಯವನು ನಾನು ಚಿಕ್ಕವನು, ನಾನು ಹಿಂಗೆ ಇರಬೇಕು, ನಾನು ಅವನ ಕಾಲಡಿಯಲ್ಲಿ ಇರ್ಬೇಕು, ಅವನ ಮಾತನ್ನ ಕೇಳ್ಬೇಕು, ಅವ್ನು ಹೇಳಿದಂತ ಕೆಲಸಗಳನ್ನ ಮಾಡ್ಬೇಕಂತ ಅಂದುಕೊಳ್ಳುವಂಥದ್ದು ತಪ್ಪು. ಯಾಕಂತಂದ್ರೆ ಈಗ ಜನರೇಷನ್ ಬದಲಾಗಿದೆ, ಸಮಾಜವು ಬದಲಾಗಿದೆ, ಸಮಾಜ ಬದಲಾಗಿದೆ. ಬದಲಾದಂತ ಸಮಾಜದಲ್ಲಿ ನಾವು ಬದಲಾದವರಾಗಿರಬೇಕು. ಯಾಕಂತಂದ್ರೆ ಅವನು ದೊಡ್ಡವನೆಂಬಂತ ಅಹಂಕಾರ ಅವನಿಗಿದೆ, ನೀನು ಚಿಕ್ಕವನೆಂಬಂತ ಒಂದು ಕೇವಲವಾದಂತ ದೃಷ್ಟಿ ನಿನ್ನ ಮೇಲೆ ನಿನಗಿರುವುದರಿಂದ ನೋ ಒನ್ ಕ್ಯಾನ್ ಚೇಂಜ್ ಯು. ಅವ್ರಿಗೆ ನೀವು ಎಷ್ಟೇ ಹೋಗಿ ಹೇಳಿ, ಅವ್ರು ಅದೇ ಹೇಳ್ತಾರೆ, ನಾವ್ ಹಿಂಗೆ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಅರ್ಥ ಮಾಡಿಕೊಳ್ಳುವಂತ ಪರಿಸ್ಥಿತಿ ಇರೋದಿಲ್ಲ. ಇವಾಗ ಸಮಾರ್ಯ ಸ್ತ್ರೀಗೆ ಪ್ರಶ್ನೆ ಬಂತು, ಅಯ್ಯ ನಾನು ಸಮಾರ್ಯದವಳು, ನೀನೇನು ಯಹೂದ್ಯನು, ಮತ್ತೆ ಹೇಗೆ? ಅದು ಬೇರೆ ಸ್ತ್ರೀ. ಏನಿದು ಪರಿಸ್ಥಿತಿ ನನಗೆ ಅರ್ಥ ಆಗ್ತಿಲ್ವಲ್ಲ. ಒಂದು ವೇಳೆ ನಿಮ್ಮೂರಲ್ಲಿ ಗೊತ್ತಾದ್ರು, ನಮ್ಮೂರಲ್ಲಿ ಗೊತ್ತಾದ್ರು ಚಪ್ಲೆಲ್ಲ ಹೊಡಿತಾರೆ, ಏನಿದು ಅಂತ ಕೇಳಿದ್ರೆ, ಅವಾಗ ಯೇಸು ಸ್ವಾಮಿ, ನೀನ್ ಅದಕ್ಕೆಲ್ಲ ಟೆನ್ಷನ್ ತಗೋಬೇಡ, ನಾನ್ ನೋಡ್ಕೊಳ್ತೇನೆ, ನನಗೆ ನೀರ್ ಕೊಡು ಸಾಕು ಅಂತಂದ್ರೆ, ಅವಾಗ ಅವಾಗ ಅಮ್ಮ ಮಾತನಾಡುವಂತ ಮಾತು ನೋಡಿ, ಏನ್ ಮಾತನಾಡ್ತಿದ್ದಾರೆ? ಯೆಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು 15ನೇ ವಚನ ಓದೋಣಮ್ಮ. 15ನೇ ವಚನ. ಆಗ ಆ ಹೆಂಗಸು, ಅಯ್ಯ ನನಗೆ ಆ ನೀರನ್ನು ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆ ಆಗಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅನ್ನಲು, ಯೇಸು ಅವಳಿಗೆ, ಇವಾಗ ಯೇಸು ಕ್ರಿಸ್ತರವ್ರು ಹೇಳಿದ್ರು, ಅಮ್ಮ ನನಗ್ ನೀರ್ ಕೊಡು, ನಾನ್ ನಿನಗೆ ರಿಟರ್ನ್ ಗಿಫ್ಟ್ ಕೊಡ್ತೇನೆ, ನಾನ್ ನಿನಗೆ ರಿಟರ್ನ್ ಒಂದು ಬಹುಮಾನವನ್ನ ಕೊಡ್ತೇನೆ. ಏನದಂತಂದ್ರೆ, ನಾನು ಕೊಡುವಂತ ನೀರು ಒಂದು ವೇಳೆ ನೀನು ಕುಡಿದ್ರೆ ಇನ್ನು ಮೇಲೆ ನಿನಗೆ ದಾಹ ಆಗೋದಿಲ್ಲ. ನಾನ್ ಕೊಡುವಂತ ನೀರು ಒಂದು ವೇಳೆ ನೀನು ಕುಡಿದ್ರೆ ಇನ್ನು ಮೇಲೆ ನಿನಗೆ ನೀರಡಿಕೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಆ ಯಮ್ಮನಿಗೆ ಏನ್ ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ, ಅಯ್ಯ ಅದು ಕೊಟ್ಬಿಡು, ಅದನ್ನ ಕೊಟ್ಬಿಟ್ರೆ ನಾನು ಇನ್ನು ಮುಂದೆ ಈ ಬಾವಿ ಬಳಿಗೆ ಸೇದ್ಕೊಳ್ಳೋದಕ್ಕೆ ಇಷ್ಟು ದೂರ ಬರಬೇಕಾದಂತ ಕಷ್ಟ ನಾನು ಪಡ್ಬೇಕಾಗಿರೋದಿಲ್ಲ, ದಯವಿಟ್ಟು ನನಗೆ ನೀರು ಕೊಟ್ಬಿಡು, ಯಾಕಂತಂದ್ರೆ ಜೀವ ಜಲವನ್ನ ನಾನು ನಿನಗ್ ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳ್ತಿದ್ದಾರೆ. ಆದರೆ ಆ ಸಂಗತಿ ಆಕೆಗೆ ಅರ್ಥ ಆದಂತ ರೀತಿ ಬೇರೆ. ಕೆಲವೊಮ್ಮೆ ವಾಕ್ಯದಲ್ಲಿ ಹೇಳುವಂತ ಉದ್ದೇಶ ಬೇರೆ ಇರುತ್ತೆ, ನಮ್ಗೆ ಅರ್ಥ ಆಗುವಂತ ರೀತಿಗಳು ಬೇರೆ ಆಗ್ಬಿಡ್ತವೆ. ಕೆಲವೊಬ್ರು ಹೇಳುವಂತ ಸಂದರ್ಭಗಳಲ್ಲಿ ಅವ್ರು ಹೇಳುವಂತ ಉದ್ದೇಶಗಳು ಬೇರೆ ಇರ್ತವೆ, ನಮ್ಗೆ ಅರ್ಥ ಆಗುವಂತ ರೀತಿ ಬೇರೆ ಆಗುತ್ತೆ. ಯಾಕಂತಂದ್ರೆ ವಾಕ್ಯ ಅವರು ಹೇಳುತ್ತಿರುವಂತ ಉದ್ದೇಶದಲ್ಲಿ ಅವರಿದ್ದಾರೆ, ಬಟ್ ನಾವಿಲ್ಲ. ಯೇಸುಸ್ವಾಮಿ ಹೇಳ್ತಿರುವಂತದ್ದು ಜೀವ ಜಲವನ್ನು ಕುರಿತು, ಆಯಮ್ಮ ಮಾತನಾಡ್ತಿರುವಂತದ್ದು ಕುಡಿಯೋ ನೀರನ್ನ ಬಗ್ಗೆ. ಅಂದ್ರೆ ವಾಕ್ಯದಲ್ಲೂ ಕೂಡ ಪ್ರೇರ ಅನೇಕ ಬಾರಿ ದೇವರ ಮನಸ್ಸು, ದೇವರ ಹೃದಯ, ದೇವರ ಆಲೋಚನೆಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದ್ರ ವಿಷಯದಲ್ಲಿ ತುಂಬಾ ಸತಿ ಫೇಲ್ ಆಗ್ತಿರ್ತೇವೆ.
ಯಾಕೆ ಅಂತಂದ್ರೆ ದೇವರ ಉದ್ದೇಶ ಏನೆಂಬುದು ನಮ್ಗೆ ಅರ್ಥ ಆಗ್ಬೇಕಂತಂದ್ರೆ ದೇವರ ಮನಸ್ಸಿನಲ್ಲಿ ಕುಳಿತುಕೊಂಡು ನಾವು ಯೋಚನೆ ಮಾಡ್ಬೇಕು. ನಮ್ಮ ಮನುಷ್ಯರ ಜ್ಞಾನದಲ್ಲಿ ಕುಳಿತುಕೊಂಡು ಯೋಚನೆ ಮಾಡಿದ್ರೆ ದೇವರ ಮಹಾ ಸಂಗತಿಗಳು ನಮ್ಗೆ ಅರ್ಥ ಆಗೋದಿಲ್ಲ ಪ್ರಿಯರೇ. ದೇವರ ಮಹಾ ಸಂಗತಿಗಳು ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ದೇವರ ಆಲೋಚನೆಗಳು, ದೇವರ ಉದ್ದೇಶಗಳು, ಆತನ ಸಂಕಲ್ಪಗಳೇನೆನ್ನುವುದು ನಮಗೆ ಅರ್ಥ ಆಗಿರೋರಾಗಿರ್ಬೇಕು. ಹಾಗಾಗಿ ಆ ಸಮಾರ್ಯ ಸ್ತ್ರೀಗೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ನಿನ್ಗೆ ಜೀವ ಜಲವನ್ನ ಕೊಡ್ತೇನೆ ಅಂತಂದ್ರೆ ಆಯಮ್ಮ ಹೇಳ್ತಾಳೆ, ಇಲ್ಲ ಕೊಟ್ಬಿಡಿ, ನನಗೆ ಕೊಟ್ಬಿಡಿ. ಯಾಕಂತಂದ್ರೆ ನಾನು ಮತ್ತೆ ಮತ್ತೆ ಪದೇ 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 ಇಲ್ಲಿಗೆ ಬರ್ಲಿಕ್ಕಾಗಲ್ಲ. ಯೇಸು ಕ್ರಿಸ್ತರ ಆತ್ಮೀಯ ಸಂಗತಿಗಳನ್ನ ಮಾತನಾಡ್ತಿದ್ದಾರೆ. ಆ ಸಮಾರಿಯ ಸ್ತ್ರೀ ಶಾರೀರಿಕ ಸಂಬಂಧವಾದಂತ ಆಸೆಗಳಲ್ಲೇ ಇದ್ದಾಳೆ. ಅನೇಕ ಬಾರಿ ಪ್ರಿಯರೇ, ವಾಕ್ಯ ನಮಗೆ ಆತ್ಮೀಯತೆಯನ್ನು ಕುರಿತು ಹೇಳ್ಕೊಡ್ತಿರುತ್ತೆ. ನಾವು ಆತ್ಮೀಯತೆಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ, ಶರೀರ ಸ್ವಭಾವಗಳಲ್ಲಿ ಇರ್ತೇವೆ. ಶರೀರದ ಅವಶ್ಯಕತೆಗಳಿಗೋಸ್ಕರವೇ ನಾವು ತಾಪತ್ರೆ ಪಡ್ತಿರ್ತೇವೆ. ಆದ್ರೆ ವಾಕ್ಯ ನಮ್ಗೆ ತಿಳಿಸುವಂಥದ್ದು, ಯೇಸು ಕ್ರಿಸ್ತರು ನಮ್ಗೆ ಹೇಳುವಂಥದ್ದು, ದೇವರು ನಮ್ಗೆ ಹೇಳುವಂಥದ್ದು ಏನಂತಂದ್ರೆ ಆತ್ಮೀಯ ಸಂಗತಿಗಳನ್ನು ನೀವು ಯೋಚಿಸಿ. ಯಾಕೆಂತಂದ್ರೆ ಯಾವಾಗಾದ್ರೆ ನೀವು ಆತ್ಮೀಯ ಸಂಗತಿಗಳಿಗಾಗಿ ನೀವು ತವಕ ಪಡುತ್ತೀರೋ ಅವುಗಳೆಲ್ಲವೂ ಕೂಡ ನಿಮ್ಮ ಹಿಂದೆನೆ ಬರುತ್ತೆ. ಯಾಕಂತಂದ್ರೆ ಆತ್ಮೀಯ ಸಂಗತಿಗಳಿಗೆ, ಆತ್ಮೀಯ ವಿಷಯಗಳಿಗಿರುವಂತ ಶ್ರೇಷ್ಠತೆ ಬೇರೆ, ಅದಕ್ಕಿರುವಂತ ಬೆಲೆನೇ ಬೇರೆ. ಕ್ರೈಸ್ತರಾದಂತ ನಮಗೆ ಆತ್ಮೀಯ ಸಂಗತಿಗಳ ಶ್ರೇಷ್ಠತೆ ಈ ಸಮಾರಿಯ ಸ್ತ್ರೀಗೆ ಹೇಗಾದ್ರೆ ಅರ್ಥ ಆಗಿಲ್ವಲ್ಲ, ನಮಗೂ ಕೂಡ ತುಂಬಾ ಸಲ ಅರ್ಥ ಆಗ್ತಿಲ್ಲ. ಇಟ್ ಈಸ್ ವೆರಿ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ಸ್ಪಿರಿಚುವಲ್ ಥಿಂಗ್ಸ್. ಆತ್ಮೀಯ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ 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 ಅವಶ್ಯ. ಯಾಕಂತಂದ್ರೆ ಆತ್ಮೀಯ ಸಂಗತಿಗಳು ಅರ್ಥ ಆಗದೆ ಕೇವಲ ಶರೀರವನ್ನೇ ನಾವು ಆಧಾರ ಮಾಡಿಕೊಂಡು ಜೀವಿಸಿದರೆ ಪ್ರಿಯರೇ, ಶರೀರ ಒಂದು ದಿನ ಮಣ್ಣಿಗೆ ಹೋಗುತ್ತೆ, ಆತ್ಮ ದೇವರ ದಯ ಪಾಲಿಸಿರುವಂತ ಆ ಸ್ಥಳಕ್ಕೆ ಹೋಗುತ್ತೆ. ಎಲ್ಲಿಂದ ಬಂತು ಮತ್ತೆ ಅಲ್ಲಿ ತಿರುಗಿ ಹೋಗುತ್ತೆ. ಆ ಆತ್ಮೀಯ ಸಂಗತಿಗಳು ನಾವು ಅರ್ಥ ಮಾಡ್ಕೊಂಡ್ರೆ ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಈ ಅಮ್ಮನಿಗೆ ಅದು ಅರ್ಥ ಆಗ್ತಿಲ್ಲ. ಈ ಅರ್ಥ ಆಗದೆ ಇರುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಹೋಗು, ನಿನ್ನ ಗಂಡನನ್ನು ನೀನು ಕರ್ಕೊಂಡು ಬಾ ಎಂಬುದಾಗಿ ಹೇಳ್ತಿದ್ದಾರೆ. ನೋಡಿ 16ನೇ ವಚನದಲ್ಲಿ. ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರ್ಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಹೋಗಿ ನಿಮ್ ಯಜಮಾನ್ರನ್ನ ಕರ್ಕೊಂಡ್ ಬನ್ನಿ ಅಂತಂದ್ರೆ, ಇಲ್ಲ ನನಗ್ ಗಂಡ ಇಲ್ಲ ಅಂತಂದ್ರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಹೌದು ನನಗ್ ಗಂಡ ಇಲ್ಲ, 5 ಮಂದಿ ಇದ್ದಾರೆ, ಇಲ್ಲ ಇವಾಗಿದ್ದವನು ಕೂಡ ನಿನ್ನ ಗಂಡ ಅಲ್ಲ. ಅದೇನದು ಅಲ್ಲ ಅಂದ್ರೆ ಈಕೇನಾದ್ರೂ ವ್ಯಭಿಚಾರ ಮಾಡ್ತಿದ್ದಾಳ ಅಂತಂದ್ರೆ, ಇಲ್ಲ ವ್ಯಭಿಚಾರ ಮಾಡ್ತಿಲ್ಲ, ಪುರುಷರ ಜೊತೆಗೆ ಇದ್ದಾಳೆ, ಬಟ್ ಸ್ಟಿಲ್ ದೇ ಆರ್ ನಾಟ್ ಕಾಲ್ಡ್ ಆಸ್ ಹಸ್ಬೆಂಡ್ಸ್. ಅವರನ್ನ ಗಂಡಂದಿರೆಂದು ಕರೆಯುವುದಕ್ಕಾಗದೇ ಆಗುವಷ್ಟು ರಿಲೇಷನ್ ಅಲ್ಲಿ ಆಕೆ ಇಲ್ಲ. ಅಂದ್ರೆ ಪುರುಷನಿದ್ದಾನೆ, ಆದ್ರೆ ಆ ಪುರುಷನ ಜೊತೆಗೆ ಈಕೆ ಇದ್ದಾಳೆ, ಬಟ್ ಗಂಡ ಹೆಂಡತಿಯ ಸಂಬಂಧವಲ್ಲ. ಇದನ್ನ ಇವಾಗ ಜೆನ್ಜಿ ಭಾಷೆಯಲ್ಲಿ ಅಥವಾ 2025 ಇಸ್ವಿಯಲ್ಲಿ ಕುಳಿತುಕೊಂಡು ನಾವು ಮಾತನಾಡಿದರೆ ಇದನ್ನ ಎಂತ ರಿಲೇಶನ್ಶಿಪ್ ಅಂತಾರೆ ಗೊತ್ತಾ? ಲಿವ್ ಇನ್ ರಿಲೇಶನ್ ಅಂದ್ರೆ ನಾನ್ ಹೆಣ್ಣು, ನೀನ್ ಗಂಡು, ಇಬ್ರು ಒಟ್ಟಿಗೆ ಇರೋಣ, ಒಂದೇ ಮನೇಲಿ ಇರೋಣ, ಒಂದೇ ಅಡಿಗೆ ಮಾಡೋಣ, ಎಲ್ಲ ಒಂದೇ, ಎವ್ರಿಥಿಂಗ್ ಸೇಮ್. ಅಂದ್ರೆ ಗಂಡ ಹೆಂಡತಿರು ಹೇಗಿರ್ತಾರೋ ಹಾಗಿರೋಣ, ಬಟ್ ಗಂಡ ಹೆಂಡತಿರಲ್ಲ ನಾವು. ಗಂಡ ಹೆಂಡತಿರ ತರ ಇರೋಣ, ಬಟ್ ಗಂಡ ಹೆಂಡತಿರು ಅಲ್ಲ. ಇದನ್ನೇನಂತಾರೆ ಗೊತ್ತಾ? ಲಿವ್ ಇನ್ ರಿಲೇಶನ್ಶಿಪ್. ಆದ್ರೆ ಈ ಅಮ್ಮನಿಗೆ ಇರುವಂತವ್ರು ಎಷ್ಟು ಜನ ಅಂತೆ? 5 ಮಂದಿ ಇದಾರಂತೆ. ಇವಾಗಿರುವವನು ಕೂಡ ನಿನ್ನ ಗಂಡ ಅಲ್ಲ. ಅಂದ್ರೆ ಎಷ್ಟು ಮಂದಿಯನ್ನ ಮೇಂಟೈನ್ ಮಾಡ್ತಿದ್ದಾಳೆ ನೋಡಿ ಅಮ್ಮ, ಎಷ್ಟು ಮಂದಿಯನ್ನ ಮೇಂಟೈನ್ ಮಾಡ್ತಿದ್ದಾಳೆ ಎಂಬಂತ ಸಂಗತಿ ಯೇಸು ಕ್ರಿಸ್ತನಿಗೆ ಹೇಗ್ ಗೊತ್ತು ಅಂತಂದ್ರೆ, ಆತನು ದೇವಕುಮಾರನಾಗಿರೋದ್ರಿಂದ. ಯಾಕೆಂತಂದ್ರೆ ದೇವರಿಗೆ ಸಮಸ್ತವು ತಿಳಿದಿದೆ. ನಮ್ಮನ್ನು ಕುರಿತಾದಂತ ಸಂಗತಿ ಕೇವಲ 3 ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ. ಒಂದು ನಮಗೆ, ಒಂದು ದೇವರಿಗೆ, 3ನೇದು ಸೈತಾನನಿಗೆ. ಈ ಸಂಗತಿಗಳೆಲ್ಲ ಅಂದ್ರೆ ನಿನ್ನನ್ನು ಕುರಿತಾದಂತ ಸಂಗತಿ, ನನ್ನನ್ನು ಕುರಿತಾದಂತ ಸಂಗತಿ ನನಗೆ ಗೊತ್ತಿರುತ್ತೆ. ನಾನೇನನ್ನೋದು ನನಗ್ ಗೊತ್ತು.
ದೇವರಿಗೆ ಗೊತ್ತು, ಮೂರನೇದು ಸೈತಾನನಿಗೆ ಗೊತ್ತು. ಈ ಮೂವರಿಗೆ ಗೊತ್ತಿರುವಷ್ಟು 4ನೇ ವ್ಯಕ್ತಿಗೆ 100% ಗೊತ್ತಿರೋದಿಲ್ಲ. 100% ಗೊತ್ತಿರೋದಿಲ್ಲ. 100% ಗೊತ್ತಿರೋದಿಲ್ಲ. ಯಾಕಂತಂದ್ರೆ ನಾನೇನನ್ನೋದು ನನಗೆ ಗೊತ್ತು. ನಾನೇನನ್ನೋದು ನನಗೆ ಗೊತ್ತು. ಹೊರಗೆ ಕಾಣುತ್ತಿರುವಂತ ವಿಲ್ಸನ್ ಒಳ್ಳೆಯವನಾಗಿರೋದ್ರಿಂದ ಇಷ್ಟು ಮಂದಿ ಇಲ್ಲಿ ಸೇರಿ ಬಂದಿದ್ದೀರಿ. ಹೌದಾ? ಇಷ್ಟು ಮಂದಿ ಒಳ್ಳೆಯವನು ವಿಲ್ಸನ್ ಒಳ್ಳೆಯವನು ಅಂತ ಹೇಳ್ತೀರ. ಆದರೆ ಒಳ್ಳೆಯವನಾಗಿರುವಂತ ವಿಲ್ಸನ್ ನಿಜವಾಗಲೂ ಒಳಗಿರುವಂತ ವಿಲ್ಸನ್ ಹೊರಗ್ ಬಂದ್ರೆ ಅವನ್ನ ಎಕ್ಸೆಪ್ಟ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹೊರಗಿರುವಂತ ವಿಲ್ಸನ್ ನಿಜವಾಗ್ಲೂ ಒಳ್ಳೆಯವನೇ, ಬಟ್ ಒಳಗಿರುವಂತವನು ಬಹಳ ಕೆಟ್ಟವನು. ಅವನು ಒಂದು ವೇಳೆ ಹೊರಗೆ ಬಂದ್ರೆ ಅವನನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಯಾಕೆಂತಂದ್ರೆ ಹೊರಗಿರುವಂತವನನ್ನ ಇಷ್ಟಪಡುವಷ್ಟು ಈಸಿಯಾಗಿ ಒಳಗಿರೋವನ್ನ ಇಷ್ಟಪಡಲ್ಲ. ಅದು ಕೇವಲ ವಿಲ್ಸನ್ ಬಗ್ಗೆ ಅಲ್ಲ, ಎಲ್ಲರ ಬಗ್ಗೆ. ಹೊರಗಿರುವಂತ ನಾವೆಲ್ಲರೂ ಒಳ್ಳೆಯವರೇ, ಒಳಗಿರುವಂತ ನಾವು ಬಹಳ 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 ಕ್ರೂರರು, ಕೆಟ್ಟವರು, ಭಯಂಕರರು ನಾವು. ಈ ಒಳಗಿರುವಂತದ್ದು ಗೊತ್ತಾಗುವಂತದ್ದು ಯಾರಿಗೆ? ದೇವರಿಗೆ. ಇನ್ಯಾರಿಗೆ ಗೊತ್ತಾಗತ್ತೆ? ಸೈತಾನನಿಗೆ. ಅಂದ್ರೆ ಇವುಗಳನ್ನು ಪರಿಶೀಲಿಸುವ ಆತನು ಒಬ್ಬನಿದ್ದಾನೆ, ಆತನು ದೇವರು. ಈ ಅಮ್ಮನಿಗೆ ಹೇಳ್ತಿದ್ದಾರೆ ಸಮಾರ್ಯ ಸ್ತ್ರೀಗೆ, ಅಮ್ಮ ನೋಡು, ನಿನ್ನ ಪರಿಸ್ಥಿತಿ ಇದು, ನಿನ್ನ ಕತೆ ಇದು, ನಿನ್ನ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದೆಯಾ, ನಿನ್ಗೆ ಯಾರು ಗಂಡಂದ್ರಿಲ್ಲ, ಬಟ್ ನೀನ್ ಮೇಂಟೈನ್ ಜಾಸ್ತಿ ಮಾಡ್ತಿದ್ಯಾ. ಕ್ರೈಸ್ತರಲ್ಲೂ ಕೂಡ ಮುಖ್ಯವಾಗಿ ಯವನಸ್ಥರು ಒಂದು ವೇಳೆ ಈ ಮಾತುಗಳನ್ನ ಕೇಳ್ತಿದ್ರೆ, ಒಬ್ಬರಿಗೆ ಗೊತ್ತಿಲ್ದಿರ ಇನ್ನೊಬ್ಬರಿಗೆ ಗೊತ್ತಿಲ್ದಿರ ಇನ್ನೊಬ್ಬರ ಮೇಂಟೈನ್ ಮಾಡುವಂತವ್ರು ಇಲ್ವಾ ಅಂತಂದ್ರೆ ಇದ್ದಾರೆ. ಈ ಮಾತುಗಳನ್ನ ಕೇಳ್ತಿರುವಂತವರಲ್ಲೂ ಕೂಡ ಅನೇಕರು ಒಂದು ವೇಳೆ ಇದ್ದರೆ, ಕ್ರಿಸ್ತನನ್ನು ತಿಳಿದು ವಾಕ್ಯವನ್ನು ಅರಿತು ವಾಕ್ಯದ ಪ್ರಕಾರವಾಗಿ ಜೀವಿಸುತ್ತೇನೆ ಎಂಬುದಾಗಿ ನಿರ್ಣಯಿಸಿಕೊಂಡ ನಂತರವೂ ಕೂಡ ಬದುಕುಗಳು ಹಾಗೆ ಇದ್ದರೆ, ಅದು ಪುರುಷರೇ ಆಗಿರಬಹುದು, ಸ್ತ್ರೀಯರೇ ಆಗಿರಬಹುದು, ಯವನಸ್ಥರೇ, ಈ ಮಾತುಗಳು ನಿಮಗೆ. ನಿನ್ನನ್ನು ನನ್ನನ್ನು ಪರೀಕ್ಷಿಸುವ ಆತನೊಬ್ಬನಿದ್ದಾನೆ. ಆತನು ತೀರ್ಪು ಮಾಡುವ ಆತನಾದಂತ ದೇವರಾದರೆ ನಿನ್ನನ್ನು ತೀರ್ಪಿಗೆ ತರುವುದಕ್ಕೆ ನಿನ್ನನ್ನು ಪ್ರೇರೇಪಿಸುವವನು ಸೈತಾನನು. ಆತನ ಬಲೆಗೆ, ಆತನ ವಂಚನೆಗೆ, ಆತನ ಕುತಂತ್ರಕ್ಕೆ ದಯವಿಟ್ಟು ಬೀಳುವುದು ಬೇಡ. ಯಾಕಂತಂದ್ರೆ ಒಬ್ಬರನ್ನಿಟ್ಕೊಂಡು ಆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ ಇರುತ್ತೆ. ಸೀಕ್ರೆಟ್ ಆಗಿ ಮಾಡುವಂತ ತಪ್ಪಿನಲ್ಲಿ ಮಜಾ ಬೇರೆ ಇರುತ್ತೆ, ಕಿಕ್ ಬೇರೆ ಇರುತ್ತೆ, ರುಚಿ ಬೇರೆ ಇರುತ್ತೆ, ಟೇಸ್ಟೇ ಬದಲಾಗುತ್ತೆ. ಯಾಕಂತಂದ್ರೆ ಸೀಕ್ರೆಟ್ ಆಗಿ ಮಾಡ್ತೇವಲ್ವಾ, ಸೀಕ್ರೆಟ್ ಆಗಿ ಮಾಡೋದ್ರಲ್ಲಿರುವಂತ ಆ ಎಂಜಾಯ್ಮೆಂಟ್ ಬೇರೆ ಇರುತ್ತೆ. ಅದಕ್ಕೆ ನಾವು ಅದನ್ನ ಮಾಡೋದಕ್ಕೆ ಇಷ್ಟಪಡ್ತೇವೆ, ಅದಕ್ಕೆ ನಾವು ಅದನ್ನ ಹಿಂಬಾಲಿಸೋದಕ್ಕೆ ಇಷ್ಟಪಡ್ತೇವೆ. ಯಾಕಂತಂದ್ರೆ ಸೀಕ್ರೆಟ್ ಆಗಿ ಮಾಡಿದ್ರೆ ಏನಿರುತ್ತೆ ಗೊತ್ತಾ? ಹ್ಯಾಪಿ, ಎಂಜಾಯ್ಮೆಂಟ್, ಅದ್ರಲ್ಲಿ ಟೇಸ್ಟ್ ಜಾಸ್ತಿ ಆಗುತ್ತೆ. ತಪ್ಪು ಮಾಡಬೇಕಾದರೂ ಕೂಡ ತಪ್ಪನ್ನು ಸೀಕ್ರೆಟ್ ಆಗಿ ಮಾಡಿದ್ರೆ ಟೇಸ್ಟ್ ನಿಜವಾಗಲೂ ಜಾಸ್ತಿ ಆಗುತ್ತೆ. ಟೇಸ್ಟ್ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಅದರಲ್ಲಿ ಟೇಸ್ಟ್ ಕದ್ದಿದೆ ಅಲ್ವಾ, ಅದಕ್ಕೆ ಅದರಲ್ಲಿ ಟೇಸ್ಟ್. ನೋಡಿಕೊಳ್ಳೋಣ ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 17ನೇ ವಚನ. ಇದನ್ನು ಮುಚ್ಚೋದು ಬೇಡ, ಯೋಹಾನನ ಸುವಾರ್ತೆಯನ್ನು ಮುಚ್ಚದೆ ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 17ನೇ ವಚನದಲ್ಲಿರುವಂತ ಒಂದು ಮಾತು. ಕದ್ದ ನೀರು ಸಿಹಿಯಾಗಿದೆ, ಗುಟ್ಟಾಗಿ ತಿನ್ನುವ ತಿಂಡಿಯು ರುಚಿಯಾಗಿದೆ ಎಂದು ಬುದ್ಧಿಹೀನನಿಗೆ ಹೇಳುತ್ತಾಳೆ. ಕದ್ದ ನೀರು ಸಿಹಿ, ಗುಟ್ಟಾಗಿ ತಿನ್ನುವ ತಿಂಡಿ ರುಚಿ. ಕದ್ದ ನೀರಲ್ಲಿ ಏನ್ ಅಷ್ಟೊಂದು ಸಿಹಿತನ ಬಂದ್ಬಿಡ್ತು, ಏನ್ ಅಷ್ಟೊಂದು ಟೇಸ್ಟ್ ಅಂತಂದ್ರೆ ಕದ್ದ ನೀರಿನಲ್ಲಿರುವಂತ ಟೇಸ್ಟೇ ಬೇರೆ. ಎಸ್, ಎಕ್ಸ್ಪೀರಿಯನ್ಸ್ ಮಾಡಿರ್ತೇವೆ, ಇಲ್ಲಿ ಕೊಡದಂತ ಎಲ್ಲರೂ ಮಾಡಿರ್ತೇವೆ. ಯಾಕಂತಂದ್ರೆ ಎಲ್ಲರೂ ಕೂಡ ಕದ್ದಿರುವಂತವ್ರೆ, ಎಲ್ಲರೂ ಕೂಡ ಸೀಕ್ರೆಟ್ಸ್ ಮೇಂಟೈನ್ ಮಾಡಿರುವಂತವ್ರೆ. ಕದ್ದ ನೀರಲ್ಲಿ ಸಿಹಿ ಜಾಸ್ತಿ ಅಂತೆ, ಕದ್ದುಕೊಂಡು ತಿಂದ ತಿಂಡಿಯಲ್ಲಿ ರುಚಿ ಜಾಸ್ತಿ ಅಂತೆ. ಈಗೆಲ್ಲ ಅಂದುಕೊಳ್ಳುವಂತವನು ಯಾವನಂತೆ? ಬುದ್ಧಿಹೀನಂತೆ, ಬುದ್ಧಿವಂತನಲ್ವಂತೆ. ಹಾಗಾಗಿ ಕದ್ದು ಮಾಡುವಂತವನು ಬುದ್ಧಿಹೀನನು, ಕದ್ದು ತಪ್ಪುಗಳನ್ನ ಮಾಡುವವನು ಬುದ್ಧಿ ಶೂನ್ಯನು. ಅಂತವರಾಗಿ ನಾವಿರಬಾರ್ದು ಪ್ರೇರೆ. ಪ್ಲೀಸ್ ಬಿ ವೆರಿ ಕೇರ್ಫುಲ್. ಯಾವಾಗಾದ್ರೆ ಈ ಸಂಗತಿ ಊರವ್ರಿಗೆ ಗೊತ್ತಾಯ್ತಲ್ಲ, ಊರವ್ರು ಯಾರು ಕೂಡ ಕೊಡ ಹಿಡ್ಕೊಂಡು ಬರ್ತಿಲ್ಲ ಆ ಅಮ್ಮನ ಜೊತೆಗೆ ನೀರ್ ಹಿಡಿಯಕ್ಕೆ, ಬಿಂದಿಗೆ ಹಿಡ್ಕೊಂಡು ಬರ್ತಿಲ್ಲ ನೀರ್ ಸೇದೋದಕ್ಕೆ. ಅದಕ್ಕೆ ಯಾರು ಇಲ್ಲದೆ ಇರುವಂತ ಸಮಯದಲ್ಲಿ ಬರ್ತಿದ್ದಾಳೆ, ಯಾರನ್ನು ಮಾತನಾಡಿಸ್ತಿಲ್ಲ ಅಮ್ಮ. ಊರಲ್ಲಿ ಆಕೆ ಇದ್ದಾಳೆ, ಬಟ್
ಶಿ ಇಸ್ ನಾಟ್ ಟಾಕಿಂಗ್ ಟು ಎನಿವನ್. ಯಾರು ಆಕೆಯೊಂದಿಗೆ ಮಾತನಾಡಿಸ್ಲಿಕ್ಕೆ ಯಾರು ಇಷ್ಟಪಡ್ತಿಲ್ಲ. ಯಾಕೆಂತಂದ್ರೆ ಆಕೆ ಕ್ಯಾರೆಕ್ಟರ್ ಏನನ್ನೋದು ಗೊತ್ತಾಗ್ಬಿಡ್ತು. ಆಕೆ ಕ್ಯಾರೆಕ್ಟರ್ ಏನನ್ನೋದು ಗೊತ್ತಾಗ್ಬಿಡ್ತು. ದಟ್ ಈಸ್ ಯುವರ್ ಕ್ಯಾರೆಕ್ಟರ್. ನಿನ್ನ ಕ್ಯಾರೆಕ್ಟರ್ ಅನ್ನ ಹಾಳು ಮಾಡ್ಲಿಕ್ಕೆ ಯಾವನು ಬರ್ಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ತೇವೆ. ನಮ್ಮ ಕ್ಯಾರೆಕ್ಟರ್ಸ್ ನಾವೇ ಹಾಳು ಮಾಡ್ಕೊಳ್ತೇವೆ. ದೇವರು ಕೊಟ್ಟಂತ ಈ ಶ್ರೇಷ್ಠವಾದಂತ ಬದುಕುಗಳನ್ನ, ಜೀವನಗಳನ್ನ ಯಾರೋ ಮೂರನೇ ವ್ಯಕ್ತಿ ಬಂದು ಹಾಳು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ನಮಗಾಗಿ ನಾವೇ ಹಾಳು ಮಾಡ್ಕೊಳ್ತೇವೆ. ಅಷ್ಟು ಬುದ್ಧಿವಂತರು ನಾವು, ಅಷ್ಟು ಬುದ್ಧಿವಂತರು. ಹಾಳು ಮಾಡೋದಕ್ಕೆ ಇರುವಂತ ಮಾರ್ಗಗಳು ಬಹಳ, ಹಾಳು ಮಾಡೋದಕ್ಕಿರುವಂತ ಮಾರ್ಗಗಳು ಬಹಳ. ಆದರೆ ಜೀವವನ್ನು ಸೇರುವುದಕ್ಕೆ, ಜೀವದಲ್ಲಿರೋದಕ್ಕಿರುವಂತ ಮಾರ್ಗ ಒಂದೇ ಒಂದು, ಅದು ದೇವರ ವಾಕ್ಯ, ಸತ್ಯವಾಕ್ಯ, ಯೇಸು ಕ್ರಿಸ್ತನೆಂಬಂತ ಮಾರ್ಗ. ಆ ಮಾರ್ಗವನ್ನು ಬಿಟ್ಟರೆ ಬೇರೆ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮಾರ್ಗವನ್ನು ಹಿಡಿದುಕೊಳ್ಳಿ. ಆ ಮಾರ್ಗದಲ್ಲಿರುವಂತ ಯೇಸು ಸ್ವಾಮಿ ಕೈ ಚಾಚಿ ಕರೆಯುತ್ತಾ, ನಿನ್ನನ್ನು ನನ್ನನ್ನು ಹೇಗಿರಬೇಕೆಂಬುದಾಗಿ ಆತನ ಉದ್ದೇಶವುಳ್ಳವನಾಗಿದ್ದಾನೋ ಹಾಗೆ ಬದುಕೋದಕ್ಕೆ ನಾವು ಪ್ರಯತ್ನಿಸಬೇಕು. ಸೀಕ್ರೆಟ್ಸ್ ನಾವು ಯಾವತ್ತಿಗೂ ಮೇಂಟೈನ್ ಮಾಡಬಾರದು. ಕತ್ತಲಲ್ಲಿರುವುದು ಬೆಳಕಿಗೆ ಬರುತ್ತೆ. ಬೆಳಕಿಗೆ ಬಂದಂತ ದಿನ ನಿನ್ನ ತಲೆ ತಗ್ಗುತ್ತೋ, ನಿನ್ನ ತಲೆ ಎತ್ತಲ್ಪಡುತ್ತೋ. ಬೆಳಕಿಗೆ ಬಂದಂತ ದಿನ ಸಮಾಜ ನಿನ್ನ ಜೊತೆಗೆ ಮಾತನಾಡುತ್ತೋ, ಸಮಾಜ ನಿನ್ನ ತಳ್ಳಿ ಬಿಡುತ್ತೋ. ಇನ್ ವಿಚ್ ಸಿಚುವೇಶನ್ ವಿ ಆರ್ ಇನ್ ವಿಚ್ ಸಿಚುವೇಶನ್ ಯು ಆರ್ ಇನ್. ಮತ್ತೆ ಹೇಳ್ತೇನೆ, ಎಲ್ಲರೂ ಮಾಡಿದ್ರೆ ಅದು ತಪ್ಪಲ್ಲ. ಎಲ್ಲರೂ ಮಾಡ್ತಿದ್ದಾರೆ ಅದಕ್ಕೆ ನಾನು ಮಾಡ್ತಿದ್ದೇನೆ, ಎಸ್, ಅದು ತಪ್ಪಲ್ಲ. ನೀನು ವಾಕ್ಯವನ್ನು ತಿಳಿದವನಾಗಿರೋದ್ರಿಂದ, ಸತ್ಯವಾಕ್ಯವನ್ನು ಅರಿತವನಾಗಿರೋದ್ರಿಂದ, ದೀಕ್ಷಾ ಸ್ನಾನವನ್ನು ಹೊಂದಿದಂತ ಕ್ರೈಸ್ತನಾಗಿರೋದ್ರಿಂದ ತಪ್ಪು. ಈ ಅಮ್ಮ ಮೇಂಟೈನ್ ಮಾಡ್ತಿದ್ದಾಳೆ, ಸಮಾರಿಯ ಸ್ತ್ರೀ ಮೇಂಟೈನ್ ಮಾಡ್ತಿದ್ದಾಳೆ. ಈ ಮೇಂಟೆನೆನ್ಸ್ ಯೇಸು ಸ್ವಾಮಿಗೆ ಇಷ್ಟ ಆಗಿಲ್ಲ. ಏನಮ್ಮ, ಹೌದು ನಿನಗೆ ಇಲ್ಲ, ನಿನಗೆ ಯಜಮಾನ್ರು ನೀನ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದೆಯಾ, ಇದು ತಪ್ಪು ಅಂತ ಹೇಳಿದ ತಕ್ಷಣ ಯಮ್ಮನಿಗೆ ಕಣ್ ತೆರೆದು ಬಿಡ್ತು. ಏನ್ ಮಾತಾಡ್ತಿದ್ದಾಳೆ ನೋಡಿ. 19ನೇ ವಚನ, 4ನೇ ಅಧ್ಯಾಯ 19ನೇ ವಚನ. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿಯನ್ನು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ, ಇಷ್ಟೊತ್ತು ಮಾತನಾಡ್ತಿರೋದು ಯಾವುದು? ಇವಾಗ ಈ ಸಮಾರಿಯ ಸ್ತ್ರೀ ಮಾತನಾಡ್ತಿರುವಂತ ಸಂದರ್ಭ ಏನು? ಅದಕ್ಕಿದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಅಲ್ಲ, ಅದಕ್ಕಿದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಆ ಅಮ್ಮನ್ ಲೈಫ್ ಬಗ್ಗೆ ಯೇಸು ಸ್ವಾಮಿ ಮಾತನಾಡ್ತಿದ್ದಾರೆ, ಅವ್ರ ಗಂಡನ ಬಗ್ಗೆ ಯೇಸು ಸ್ವಾಮಿ ಮಾತನಾಡ್ತಿದ್ದಾರೆ. ಟಾಪಿಕ್ ಡೈವರ್ಟ್ ಮಾಡ್ತಿದ್ದಾಳೆ ನೋಡಿ. ಸ್ಪಿರಿಚುವಲ್, ಆತ್ಮೀಕವಾದಂತ ಸಂಗತಿಯನ್ನು ಕುರಿತು ಮಾತನಾಡ್ತಿದ್ದಾಳೆ. ಅಯ್ಯ, ಪ್ರಾರ್ಥನೆ, ದೇವಾಲಯ, ಯೆರೂಸಲೇಮು, ಇದೆಲ್ಲ ಮಾತನಾಡ್ತಿದ್ದಾಳೆ. ಇದೆಲ್ಲ ಏನು ಗೊತ್ತಾ ಪ್ರೇರ? ಓವರ್ ಆಕ್ಟಿಂಗ್. ಅದೆಲ್ಲ ಅವಶ್ಯಕತೆ ಇರಲ್ಲ. ತುಂಬಾ ಜನ ಬಂದು ಕೇಳ್ತಾರೆ, ಏನೋ ಒಂದು ಡೌಟ್ ಕೇಳಿಲ್ಲ ಅಂದ್ರೆ ನನ್ನ ಬೈಬಲ್ ಓದಿಲ್ವಲ್ಲ ಅಂತ ಅಂದ್ಕೊಳ್ತಾರಲ್ಲ ಅಂತ ಅಂದ್ಕೊಂಡಾಗ ಅವ್ರಿಗೆ ಬರುವಂತ ಡೌಟ್ ಏನು ಗೊತ್ತಾ? ಕಾಯಿ ನನಗೆ ಹೆಂಡತಿ ಎಳ್ಳಿಂದ ಬಂದ್ಲು ಅಂತ ಬರುತ್ತೆ. ವಾವ್, ಯಾರಿಗೂ ಬರ್ದೇ ಇರುವಂತ ಡೌಟ್ ನಿನಗ್ ಬಂತಲ್ಲ. ಓಕೆ, ಕಾಯಿ ನನಗೆ ಹೆಂಡತಿ ಎಲ್ಲಿಂದ ಬಂದ್ಲು? ರಿಸರ್ಚ್ ಮಾಡಿ 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 ಒಂದು ಆನ್ಸರ್ಗೆ ಬಂದ್ವಿ. ವೆರಿ ಗುಡ್, ಸ್ತೋತ್ರ, ಆನ್ಸರ್ ಸಿಕ್ತು. ಓಕೆ, ಕಾಯಿ ನನಗೆ ಹೆಂಡತಿ ಎಲ್ಲಿಂದ ಬಂದಳು? ಉತ್ತರ ತಿಳಿದುಕೊಂಡಿರೋದ್ರಿಂದ ನಾವೆಲ್ಲರೂ ಪರಲೋಕಕ್ಕೆ ಅರ್ಹರಾದ್ವಿ. ಯೂಸ್ ಏನಾದ್ರು ಇದೆಯಾ? ಈ ಅಮ್ಮನ್ ಕ್ವಶನ್ ಹಂಗೆ ಇದೆ, ಸಮಾರಿಯ ಸ್ತ್ರೀಯ ಕ್ವಶನ್ ಹಾಗೆ ಇದೆ. ಹಾಗಂತ ಹೇಳ್ಬಿಟ್ಟು ಆತರ ಪಾಠಗಳನ್ನು ಬರೀತಿರುವಂತದ್ದು ತಪ್ಪ ಅಂತ ಅಂದ್ಕೊಳ್ಬೇಡಿ. ಬಟ್ ತಿಳಿದುಕೊಳ್ಳುವಂಥದ್ದು ತಪ್ಪಲ್ಲ, ಆದ್ರೆ ತಿಳಿದುಕೊಂಡಿರುವಂತದ್ದೇ ಪರಿಪೂರ್ಣ, ಇದು ಮಹಾಜ್ಞಾನ ಇದು ಅಂತ ಅಂದ್ಕೊಳ್ಳುವಂಥದ್ದು ತಪ್ಪು. ಓಕೆ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಒಂದ್ ವೇಳೆ ಪರೀಕ್ಷೆ ಬರೀತಿರುವಂತವರಲ್ಲಿ ಪರೀಕ್ಷೆಗೆ ಆತರ ಇದ್ರೆ ಓಕೆ, ನೋಟ್ ಇಟ್. ಪ್ರಾರ್ಥನೆ ಸ್ಥಳವನ್ನು ಕುರಿತು ಮಾತನಾಡ್ತಿದ್ದಾಳೆ. ಯಾವಾಗಾದ್ರೆ ಯೇಸು ಸ್ವಾಮಿ ಇದನ್ನು ರಕ್ಷಕನು, ವಿಮೋಚಕನು ಎಂಬಂತ ಸಂಗತಿ ಈ ಸ್ತ್ರೀಗೆ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಊರೊಳಗೆ ಹೋಗ್ತಿದ್ದಾಳಂತೆ. ಊರೊಳಗೆ ಇರುವಂತ ಎಲ್ಲರನ್ನು ಕರ್ಕೊಂಡು ಬರ್ತದೆ. ಯಾರ ಹತ್ರನು ಮಾತನಾಡದಂತ ಈಕೆ ಯಾವಾಗಾದ್ರೆ ಯೇಸು ಸ್ವಾಮಿಯನ್ನು ಕುರಿತಾದಂತ ಸಂಗತಿ ಗೊತ್ತಾಯ್ತೋ, ಇಮಿಡಿಯೇಟ್ ಆಗಿ ಊರೊಳಕ್ಕೆ ಹೋಗಿ ಎಲ್ಲರನ್ನು ಕರೆದು ಅಲ್ಲಿ ಒಬ್ಬ ಕೂತಿದ್ದಾನೆ, ಆತನು ನನ್ನನ್ನು ಕುರಿತಾದಂತ ಎಲ್ಲಾ ಸಂಗತಿಯನ್ನು ಹೇಳ್ತಿದ್ದಾನೆ, ನೋಡೋಣ ಬನ್ನಿ
ಎಂಬುದಾಗಿ ಕರೀತಿದ್ದಾಳೆ ನೋಡಿ. 39ನೇ ವಚನ ನೋಡೋಣ. 39. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವರಾದರು. ಆದುದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಸಾಕಮ್ಮ. ಯಮ ಕೇಳಿದಂತ ಮಾತನೇ ಯಮ ಇಟ್ಕೊಂಡಿಲ್ಲ, ಒಳಗೋದ್ಲಂತೆ, ಬಂದ್ಲಂತೆ, ಅನೇಕರನ್ನ ಕರ್ಕೊಂಡು ಬಂದ್ಲಂತೆ. ಅನೇಕರ ಆತನನ್ನು ಯೇಸು ಸ್ವಾಮಿಯನ್ನು ನಂಬಿದರು, ಬಲವಂತ ಮಾಡಿದ್ರು ಇಲ್ಲೇ ಇರಿ ಅಂತ. 2 ದಿನ ಅವರ ಜೊತೆಗೆ ಇದ್ದರು. ಇಷ್ಟೆಲ್ಲಾ ಸಂದರ್ಭವನ್ನ ಓದೋದಕ್ಕೆ ಕಾರಣವೇನಂತಂದ್ರೆ, ಇಷ್ಟೆಲ್ಲಾ ಸಂದರ್ಭವನ್ನ ಸಮಾರ್ಯ ಸ್ತ್ರೀಯನ್ನು ಕುರಿತು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಕಾರಣವೇನಂತಂದ್ರೆ, ಒಂದು ಯೇಸು ಕ್ರಿಸ್ತರವರು ಹೋಗಬಾರದಂತ ಊರಿಗೆ ಹೋಗಿದ್ದಾರೆ. ಅದು ಆಜ್ಞೆ ಅತಿಕ್ರಮಿಸುವಂಥದ್ದು. ಯಾಕೆ ಅಂತಂದ್ರೆ, ಯಾಕೆ ಯೇಸು ಸ್ವಾಮಿ ಆಜ್ಞೆಯನ್ನ ಓವರ್ಟೇಕ್ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂತು ಅಂತಂದ್ರೆ, ದೇವರು ನಮ್ಮನ್ನು ರಕ್ಷಿಸಬೇಕು ಅಂತಂದ್ರೆ ಒಳ್ಳೆಯವರನ್ನ ಹುಡುಕಿಕೊಂಡು ಬಂದ್ರೆ ನಾವು ರಕ್ಷಣೆ ಸಿಗಲ್ಲ, ಕೆಟ್ಟವರನ್ನು ಹುಡುಕಿಕೊಂಡು ಬಂದ್ರೇನೆ ರಕ್ಷಣೆ. ಹಾಗಾಗಿ ಈ ರಕ್ಷಣೆ ನಮಗೆ ಬಂದಿದೆ ಅಂತಂದ್ರೆ ಯೇಸು ಕ್ರಿಸ್ತರವರು ತೆಗೆದುಕೊಂಡಂತಹ ಮಾರ್ಗವೇ, ಯೇಸು ಕ್ರಿಸ್ತರವರು ಆರಿಸಿಕೊಂಡಂತಹ ಮಾರ್ಗವೇ. ಆ ಮಾರ್ಗವನ್ನು ಆರಿಸಿಕೊಂಡದಕ್ಕೆ ಇವತ್ತು ನೀವು ನಾವು ರಕ್ಷಿಸಲ್ಪಟ್ಟಿದ್ದೇವೆ. 2ನೇದು, ಸಮಾರ್ಯ ಸ್ತ್ರೀಯಳ ಬಳಿಗೆ ಬಂದು, ಆಕೆ ಇದ್ದಂತ ಊರಿಗೆ ಹೋಗಿ ಆಕೆಯನ್ನು ಯೇಸು ಸ್ವಾಮಿ ಮಾತನಾಡಿಸ್ತಿದ್ದಾರೆ. ಆದ್ರೆ ಯೇಸು ಸ್ವಾಮಿಯನ್ನು ಆಕೆ ಮಾತನಾಡಿಸಿಲ್ಲ. ಯೇಸು ಸ್ವಾಮಿ ಆಕೆ ಯೇಸು ಸ್ವಾಮಿಯನ್ನು ಮಾತನಾಡಿಸುವಂತ ಇಂಟೆನ್ಷನ್ ಆಕೆಗಿಲ್ಲ. ಬಟ್ ಸ್ಟಿಲ್ ಯೇಸು ಸ್ವಾಮಿ ತಾನೇ ಆಕೆಯೊಂದಿಗೆ ಮಾತನಾಡ್ತಿದ್ದಾರೆ. ಕ್ರೈಸ್ತರಾದಂತ ನಮ್ಮೊಂದಿಗೆ ಒಂದು ವೇಳೆ ದೇವರು ತನ್ನ ವಾಕ್ಯದ ಮೂಲಕವಾಗಿ, ಮಾತುಗಳ ಮೂಲಕವಾಗಿ ಮಾತನಾಡಿದರೆ ಪ್ಲೀಸ್ ಡೂ ರೆಸ್ಪಾಂಡ್. ಸ್ಪಂದಿಸಿ. ಒಂದು ವೇಳೆ ಸ್ಪಂದನೆ ಇಲ್ಲ ಅಂತಂದ್ರೆ ಯೇಸು ಕ್ರಿಸ್ತರವರು ಕೂಡ ಬಲವಂತವಾಗಿ ಬಂದು ಏನು ಮಾಡೋದಿಲ್ಲ. ಈ ಸಮಾರ್ಯ ಸ್ತ್ರೀಯನ್ನು ಕುರಿತಾದಂತ ಮಾಹಿತಿ ಆ ಊರಿನವರಿಗೆ ಮಾತ್ರ ಗೊತ್ತು. ಇನ್ನು ಯಾರಿಗೂ ಗೊತ್ತಿಲ್ಲ. ಯಾಕಂತಂದ್ರೆ ಯಾರು ಆ ಯಮನ ಹತ್ರ ಮಾತನಾಡ್ತಿಲ್ಲ, ಯಾರು ಆ ಯಮನ್ ಜೊತೆಗೆ ಇರೋದಕ್ಕೆ ಇಷ್ಟಪಡ್ತಿಲ್ಲ. ಎಲ್ಲೋ ಯಹೂದದಿಂದ ಬಂದಂತ ಯೇಸು ಸ್ವಾಮಿಗೆ ಹೇಗ್ ಗೊತ್ತಾಯ್ತು ಅಂತಂದ್ರೆ, ಆತನು ದೇವರಾಗಿದ್ದ ಆತನು ಮನುಷ್ಯನಾಗಿ ಬಂದಂತ ದೇವರು. ಆತನು ದೇವರು ಹಾಗೆ ಮನುಷ್ಯನು. ಅದಕ್ಕೆ ಆತನಿಗಿರುವಂತ ಹೆಸರು ಮನುಷ್ಯ ಕುಮಾರನು. ಹಾಗಾಗಿ ಮನುಷ್ಯ ಕುಮಾರನು, ದೇವರಾಗಿರುವಂತ ಆತನು, ಮನುಷ್ಯನಾಗಿರುವಂತ ಆತನು ಮನುಷ್ಯರೆಲ್ಲರ ಹೃದಯಗಳನ್ನು ತಿಳಿದವನಾಗಿದ್ದಾನೆ. ಆತನಿಗೆ ಮರೆಯಾಗಿರುವಂತದ್ದು ಯಾವುದೂ ಇಲ್ಲ. ಹಾಗಾಗಿ ಮರೆಯಾಗಿರುವಂತದ್ದು ಯಾವುದು ಇಲ್ಲದೆ ಇರಬೇಕಾದ್ರೆ ಮರೆ ಮಾಡಿ ಇಡಬೇಕಾದಂತ ಅವಶ್ಯಕತೆ ಎಷ್ಟು ಮಾತ್ರಕ್ಕೂ ಇಲ್ಲ. ಸಮಾರ್ಯ ಸ್ತ್ರೀ ಅನೇಕ ಸಂಗತಿಗಳನ್ನ, ಅನೇಕ ವಿಷಯಗಳನ್ನು ಮರೆ ಮಾಡಿಟ್ಟಿದ್ದಳು. ಆದ್ರೆ ಯೇಸು ಸ್ವಾಮಿ ಎಲ್ಲವನ್ನು ಹೊರಗೆ ತಂದಿಟ್ಟನು. ಹೊರಗೆ ತಂದಿಡುವುದಕ್ಕೆ ಕಾರಣವೇನಂತಂದ್ರೆ, ಆಕೆಯನ್ನು ಬಯಲಿಗೆ ತರುವುದಕ್ಕೆ ಕಾರಣವೇನಂತಂದ್ರೆ, ಅವಮಾನ ಮಾಡಬೇಕೆಂಬುದಾಗಿ ಅಲ್ಲ, ಆಕೆಯನ್ನು ರಕ್ಷಿಸಬೇಕೆಂಬುದಾಗಿ, ಆಕೆಯನ್ನು ಕಾಪಾಡಬೇಕೆಂಬುದಾಗಿ, ಆಕೆ ಮಾಡುತ್ತಿರುವಂತ ತಪ್ಪು ಆಕೆಗೆ ಗೊತ್ತಾಗಬೇಕೆಂಬುದಾಗಿ. ಪ್ರಿಯರೇ, ದೇವರು ಇವತ್ತು ನಮ್ಮ ತಪ್ಪುಗಳನ್ನ ಒಂದು ವೇಳೆ ಹೊರ ತರುವಂತ ಪ್ರೋಗ್ರಾಮ್ ಏನಾದ್ರು ಇಟ್ಕೊಂಡ್ಬಿಟ್ರೆ ಅದರ ಅರ್ಥ ಹಾಳು ಮಾಡ್ತೀನಿ ನಾನು ನಿಮ್ಮನ್ನ ಅಂತಲ್ಲ. ಹೌದು, ಅದರಿಂದ ಅವಮಾನ ಆಗುತ್ತೆ, ತಲೆ ತಗ್ಗಿಸುವಿಕೆಗಳು ಬರ್ತವೆ, ಕೆಲವೊಂದು ಲಾಸ್ ಆಗುತ್ತೆ. ಬಟ್ ಸ್ಟಿಲ್ ಅದರಿಂದ ಆಗುವಂತ ಪ್ರಯೋಜನಗಳು ಏನಂತಂದ್ರೆ, ಮುಂದೆ ಹೋಗ್ಲಿಕ್ಕೆ ಕಿಕ್ ಸ್ಟಾರ್ಟ್ ಕೊಟ್ಟ ಹಾಗೆ, ಬದಲಾಗುವುದಕ್ಕೆ ಅವಕಾಶ ಕೊಟ್ಟ ಹಾಗೆ, ಅದ್ಭುತವಾಗಿ ಇನ್ನು ಮುಂದಕ್ಕೆ ಹೋಗುವುದಕ್ಕೆ ದೇವರು ಹೊಸ ಮಾರ್ಗವನ್ನು ದೇವರು ನಮಗೋಸ್ಕರವಾಗಿ ಹಾಕಿದ ಹಾಗೆ. ಹಾಗಾಗಿ ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ಪ್ಲೀಸ್ ಡೋಂಟ್ ಮೇಂಟೈನ್ ಎನಿ ಕೈಂಡ್ ಆಫ್ ಸೀಕ್ರೆಟ್ಸ್. ದಟ್ಸ್ ವೆರಿ ವೆರಿ ರಾಂಗ್. ಅದು ಬಹಳ ತಪ್ಪು. ನಾವು ಎಷ್ಟು ಬುದ್ಧಿವಂತರು ಅಂತಂದ್ರೆ, ಯೇಸು ಕ್ರಿಸ್ತ ದೇವರನ್ನೇ ಫೂಲ್ ಮಾಡ್ಬಿಡ್ತಿದ್ದೇವೆ ಅಂತ ಅಂದುಕೊಳ್ಳುವಷ್ಟು ಬುದ್ಧಿವಂತರು. ನೋ, ವಿ ಕಾಂಟ್ ಫೂಲ್ ಜೀಸಸ್, ವಿ ಕಾಂಟ್ ಫೂಲ್ ಗಾಡ್. ದೇವರನ್ನು ಮೂರ್ಖನಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು ಆತನ ಮುಂದೆ ಒಪ್ಪಿಕೊಳ್ಳೋಣ. ಮಾತುಗಳನ್ನ ಬದಲಾಯಿಸುವುದು ಬೇಡ. ಅತಿ ಬುದ್ಧಿವಂತಿಕೆಯನ್ನ ಯೂಸ್ ಮಾಡೋದು ಬೇಡ. ಹಾಗಾಗಿ ಯೇಸು ಕ್ರಿಸ್ತರವರು ಸಮಾರ್ಯದಲ್ಲಿರುವಂತ ಆ ಒಂದು ಸ್ತ್ರೀಗೋಸ್ಕರ ಹೋಗಬೇಕಾದಂತ ಅವಶ್ಯಕತೆ ಏನಿತ್ತು ಅಂತಂದ್ರೆ, ಆ ಒಂದು ಸ್ತ್ರೀನೇ ಊರೆಲ್ಲರನ್ನು ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ. ಆ ಒಂದು ಸ್ತ್ರೀನೇ ಊರೆಲ್ಲರನ್ನು ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ.
ದೇವರಿವತ್ತು ನಿಮ್ಮನ್ನು ನಮ್ಮನ್ನು ಆರಿಸಿಕೊಳ್ಳೋದಕ್ಕೆ ಕಾರಣವೇನಂತಂದ್ರೆ ಸುಮ್ಮನೆ ಅಲ್ಲ, ನಾವು ಮಾತ್ರ ಮಾಡ್ಲಿಕ್ಕಾಗುವಂತ ಕೆಲಸಗಳು ಕೆಲವಿದ್ದಾವೆ. ಅದು ನೀನು ಮಾತ್ರ ಮಾಡ್ಲಿಕ್ಕಾಗುತ್ತೆ, ಇನ್ಯಾರು ಮಾಡ್ಲಿಕ್ಕಾಗಲ್ಲ. ಅದು ನಾನು ಮಾತ್ರ ಮಾಡ್ಲಿಕ್ಕಾಗುತ್ತೆ, ಇನ್ಯಾರು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನೀನು ಮಾತ್ರ, ನಾನು ಮಾತ್ರ ಮಾಡಲಿಕ್ಕಾಗುವಂತ ಆ ಕೆಲಸಗಳನ್ನು ನಾವೇ ಮಾಡೋಣ. ಯಾರಿಗೂ ಕೊಡೋದು ಬೇಡ, ಯಾರಿಗೂ ಕೊಡುವುದು ಬೇಡ. ಅದಕ್ಕಾಗಿಯೇ ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡನು. ಅದಕ್ಕಾಗಿಯೇ ನಮ್ಮನ್ನೆಲ್ಲರನ್ನು ಯೇಸು ಕ್ರಿಸ್ತನು ಆರಿಸಿ ತೆಗೆದುಕೊಂಡು ಪ್ರತ್ಯೇಕಿಸಿಕೊಂಡನು. ಹಾಗಾಗಿ ಆತನ ಮಾತುಗಳಿಗೆ ವಿಧೇಯರಾಗೋಣ, ಆತನ ಮಾತನ್ನು, ಆತನ ಚಿತ್ತವನ್ನು ನಾವು ನೆರವೇರಿಸೋಣ. ಸಮಾರ್ಯ ಸ್ತ್ರೀಯನ್ನು ರಕ್ಷಿಸುವುದಕ್ಕೆ ಬಂದಂತ ಯೇಸು ಕ್ರಿಸ್ತರವರು ನಮ್ಮನ್ನು ಕೂಡ ರಕ್ಷಿಸೋದಕ್ಕೆ ಬಂದಿದ್ದಾರೆ. ಆತನು ರಕ್ಷಿಸುವುದು ಮಾತ್ರವಲ್ಲದೆ ನಮ್ಮೆಲ್ಲರ ಹೃದಯಗಳನ್ನು ತಿಳಿದಾತನು, ನಮ್ಮೆಲ್ಲರ ಆಲೋಚನೆಗಳನ್ನು ಅರಿತವನು ಆತನಾಗಿರೋದ್ರಿಂದ ಆತನಿಗೆ ನಮ್ಮ ಹೃದಯಗಳನ್ನು ಸಮರ್ಪಿಸೋಣ, ದೇವರ ಚಿತ್ತವನ್ನು ನೆರವೇರಿಸೋಣ. ರಹಸ್ಯಗಳನ್ನು ಎಂದಿಗೂ ಮೇಂಟೈನ್ ಮಾಡಬೇಡಿ. ಯವನಸ್ಥರೇ, ಮುಖ್ಯವಾಗಿ ಡೋಂಟ್ ಮೇಂಟೈನ್ ಎನಿ ಸೀಕ್ರೆಟ್ಸ್. ಎನಿ ಮೀನ್ಸ್ ಎನಿ 1% ಕೂಡ ಸೀಕ್ರೆಟ್ಸ್ ಬೇಡ. ತೆರೆದಿರುವಂತ ಪುಸ್ತಕವಾಗಿ ನಮ್ಮ ಬದುಕುಗಳಿರಲಿಕ್ಕಾಗತ್ತಾ? ತೆರೆದಿರುವಂತ ಪುಸ್ತಕಗಳಾಗಿ ಯಾರಿಗೂ ತಿಳಿಯದೇ ಇರುವಂತ ಪೇಜ್ಗಳೇನಾದ್ರು ಇದಾವ? ನಾವು ಅಂದ್ಕೊಳ್ತೇವೆ ಈ ಪೇಜ್ ಯಾರಿಗೂ ಗೊತ್ತಿಲ್ಲ, ಮಡಚಿಟ್ಬಿಟ್ಟಿದ್ದೇನೆ. ಆದ್ರೆ ದೇವರು ಹೇಳ್ತಾರೆ, ಆ ಪೇಜ್ ನನಗೆ ಗೊತ್ತು. ನೀನು ಮಡಚಿಟ್ಟಿರುವಂತ ಪೇಜ್ ನನಗೆ ಗೊತ್ತು. ಅದನ್ನ ನಾನೊಂದಿನ ತೆಗಿತೇನೆ. ನಾನು ತೆಗಿಯೋವರೆಗೂ ದಯವಿಟ್ಟು ಇಟ್ಕೋಬೇಡ, ತೆಗೆದುಬಿಡು. ಸೀಕ್ರೆಟ್ಸ್ ಇಟ್ಕೋಬೇಡಿ. ಬಹಳ ತಪ್ಪು. ಸಮಾರ್ಯ ಸ್ತ್ರೀ ಮಾಡಿದಂತ ತಪ್ಪು, ಯೇಸು ಕ್ರಿಸ್ತನೇ ಎಚ್ಚರಿಸಿದಂತ ಅದೇ ತಪ್ಪು ಇವತ್ತು ನಾವೆಲ್ಲರೂ ಮಾಡದಂತೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ದುಡಿಯೋರಾಗಿರೋಣ. ಸಮಾರ್ಯ ಸ್ತ್ರೀಯ ಜೀವನದಲ್ಲಿ ನಡೆದಂತ ಈ ಚಿಕ್ಕ ಸಂದರ್ಭದಿಂದ ಸ್ವಲ್ಪವಾದರೂ ನಮ್ಮ ಹೃದಯಗಳನ್ನು ಮುಟ್ಟುವುದಾದರೆ ಹಾಗೆ ನಾವು ಬದುಕೋದಕ್ಕೆ ಪ್ರಯತ್ನಿಸೋಣ. ಹಾಗೆ ದೇವರು ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸೋದಾದ್ರೆ ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ಸಮಾರ್ಯ ಸ್ತ್ರೀಯನ್ನು ನೀವು ರಕ್ಷಿಸೋದಕ್ಕಾಗಿ ಸಮಾರ್ಯವೆಂಬಂತ ಊರಿಗೆ ಹೋಗಿದ್ದೀರಿ. ಆಕೆಯನ್ನು ಮಾತನಾಡಿಸಿದ್ದೀರಿ. ಜೀವ ಜಲವನ್ನು ಕೊಡುತ್ತೇನೆ ಎಂಬುದಾಗಿ ನೀವು ಹೇಳಿದ್ದೀರಿ. ಆಕೆಯಲ್ಲಿ ರಹಸ್ಯವಾಗಿ ಹೃದಯದಲ್ಲಿ ಮಾತ್ರ ಬಚ್ಚಿಟ್ಟಲ್ಪಟ್ಟಂತ ರಹಸ್ಯಗಳನ್ನು ನೀವು ಹೊರತಂದು ಆಕೆಯ ಮೂಲಕವಾಗಿ ಆ ಊರಿಗೆ ನೀವು ರಕ್ಷಣೆಯನ್ನು ಕೊಟ್ಟಿದ್ದೀರಿ ಸ್ವಾಮಿ. ನಾವು ಕೂಡ ಕರ್ತನೆ ಹೇಳಬೇಕಂತಂದ್ರೆ ಸಮಾರ್ಯ ಸ್ತ್ರೀಗಿಂತ ನೀಚರು ಸ್ವಾಮಿ, ಕೆಟ್ಟವರು ಕರ್ತನೆ. ಆಕೆ ಆದರೂ ತಾನು ಇಟ್ಟುಕೊಂಡಂತ ರಹಸ್ಯ ಜೀವನವನ್ನು, ರಹಸ್ಯ ಪಾಪವನ್ನು ನೀವು ಹೇಳಿದ ಕೂಡಲೇ ಅದನ್ನು ಒಪ್ಪಿಕೊಂಡಳು. ನಾವಾದರೆ ಸ್ವಾಮಿ ಒಪ್ಪಿಕೊಳ್ಳುವುದಿಲ್ಲ ಸ್ವಾಮಿ. ಆಕೆಗಿಂತ ನೀಚರು, ಆಕೆಗಿಂತ ಕೆಟ್ಟವರಾಗಿದ್ದಾಗಿ ಒಪ್ಪಿಕೊಳ್ಳುವ ಧೈರ್ಯ ನಮ್ಮಲ್ಲಿಲ್ಲ. ನಮ್ಮನ್ನು ಬಲಪಡಿಸಿ, ನಮ್ಮ ತಪ್ಪುಗಳಿಂದ ದೂರ ಮಾಡಿ, ನಮ್ಮ ಪಾಪಗಳಿಂದ ತೆಗೆದು ಹಾಕಿ, ನಿಮ್ಮ ರಾಜ್ಯಕ್ಕೋಸ್ಕರವಾಗಿ ದುಡಿಯೋದಕ್ಕೆ ನಮಗೆ ಸಹಾಯ ಮಾಡಿ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಂಬುತ್ತಾ ಗೂಗಲ್ ಮೀಟ್ಗೆ ಸೇರಿರುವಂತ ಎಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ, ನೀವು ತಾನೇ ಪ್ರತಿಯೊಬ್ಬರ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ರೇಖಾಂಟಿ ಅವರನ್ನು, ದೀಕ್ಷಿತನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಅವರಿಬ್ಬರನ್ನು ಬಲಪಡಿಸಿ ಸ್ವಾಮಿ. ದೀಕ್ಷಿತ್ ಭವಿಷ್ಯವನ್ನು ನೀವು ಅದ್ಭುತವಾಗಿ ರೂಪಿಸಿ, ಮಗನ ಜೀವನದಲ್ಲಿ ನೀವೇನಾದ್ರೆ ಆಗಬೇಕೆಂಬುದಾಗಿ ಅಂದುಕೊಂಡಿದ್ರು ಅದರ ಪ್ರಕಾರವಾಗಿ ನೀವು ತಾನೇ ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ಆಂಟಿಯವರು ಒಳ್ಳೆ ಆರೋಗ್ಯವನ್ನು ಕೊಡ್ತೀರೆಂಬುದಾಗಿ ನಂಬುತ್ತಾ, ಸೇರಿ ಬಂದಿರುವಂತ ಎಲ್ಲರಲ್ಲಿ ಏನಾದರೂ ಬಲಹೀನತೆಗಳಿದ್ರೆ ಎಲ್ಲರನ್ನು ಬಲಪಡಿಸಿ ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಿಸಿ, ಎಲ್ಲಾ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ನೀವು ಕೊಟ್ಟು ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತೆ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಎಂದಿಗೂ ಸದಾಕಾಲ ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ಧನ್ಯವಾದಗಳು.